ಎನ್ನ ಭವದ ಬಳ್ಳಿಯ ಬೇರು ಎನ್ನ ಭವದ ಬಳ್ಳಿಯ ಬೇರು ಹರಿಯಿತ್ತಯ್ಯ ಹರಿಯಿತ್ತಯ್ಯ ಎನ್ನ ಭವದ ಬಳ್ಳಿಯ ಬೇರು ಎನ್ನ ಭವದ ಬಳ್ಳಿಯ ಬೇರು ಹರಿಯಿತ್ತಯ್ಯ ಹರಿಯಿತ್ತಯ್ಯ. ಗುರು ಮುನೀಶ್ವರಾದ ನಿಮಗೆ ಅನುದಿನ ತನು ಮನದಿಂದಲಿ ನಮಿಸುತ್ತ ವಿರತಿಯ ಬೇಡುವೆವು. ಗುರುವರ ದಯಾವಿರಲಿ ದೇವ ಮುನಿವರ ದಯಾವಿರಲಿ ದೇವ. ಯೋಗದ ಮಾರ್ಗವನು ಬೇಗದಿ ತ್ಯಾಗದ ಹಾದಿಯನು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡು. ವಚನ ವಾಚನ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಇವನಾರವನೆಂದೆನಿಸದಿರಯ್ಯ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಜೈ ಗುರು ಬಸವ. ಈ ಕಾರ್ಯಕ್ರಮವನ್ನು ಬಸವಣ್ಣನೇ ನನ್ನ ಮೂಲಕ ಉದ್ಘಾಟನೆ ಮಾಡಿಸಿಕೊಂಡಂತ ಹೊಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ನೀನೊಲಿದರೆ ಕೊರಡು ಕೊಡರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳೆಲ್ಲವೂ ಇದರಲ್ಲಿದ್ದವು ಕೂಡಲ ಸಂಗಮ ದೇವ ಎನ್ನುವಾಗ ಅವನ ಕರುಣೆ ಇತ್ತು ಅಂತಂದ್ರೆ ಇದೆಲ್ಲವೂ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಎತ್ತ ನೋಡಿದತ್ತ ಬಸವನೆಂಬ ಬಳ್ಳಿ ಲಿಂಗವೆಂಬ ಗೊಂಚಲು ಭಕ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ಪಡುವುದು ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಆರಾಧ್ಯ ದೈವ ಬಸವಣ್ಣನವರಲ್ಲಿ ನೆಚ್ಚಿ ಸ್ಮರಿಸಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಪ್ಪಾಜಿಯವರ ಲಿಂಗೈಕ್ಯರಾಗೋದಕ್ಕಿಂತ ಪೂರ್ವದಲ್ಲಿ ಡಿಸೆಂಬರ್ 25, 26 ಮತ್ತು 27 3 ದಿನಗಳ ಕಾಲ ಈ ಭೂಮಿ ತಪೋಭೂಮಿ. ಶರಣರು ತುಳಿದ ನೆಲ ಪಾವನ, ಆ ಗುಡಿ ಪಾವನ, ಆ ಧರೆ ಪಾವನ ಅಂತ ಹೇಳುವಂಗ ಅಲ್ಲಿ ಇರ್ತಕ್ಕಂಥ ನಡೆಸಿಕೊಂಡು ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ಅಪ್ಪಾಜಿಯವರು ಡಿಸೆಂಬರ್ 9 ಲಿಂಗೈಕ್ಯರ ಆದ ನಂತರದಲ್ಲಿ ಕಾರ್ಯಕ್ರಮವನ್ನು 25ರಿಂದ 26, 27 3 ದಿನ ನಡೀತಕ್ಕಂಥ ಕಾರ್ಯಕ್ರಮವನ್ನು ಒಂದೇ ದಿವಸದಲ್ಲಿ ಅದು ಇಡೀ ದಿನ ನಡೀಬೇಕು. ಈ ಅಂಗಳದಲ್ಲಿ ಮತ್ತೆ ಆರಾಧನೆ ಅದು ಜರುಗಬೇಕು. ಮತ್ತೆ ಶರಣರ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ, ವಚನ ಕಟ್ಟುಗಳ ದಿವ್ಯ ಸಾನ್ನಿಧ್ಯದಲ್ಲಿ, ಪರಮ ಪೂಜ್ಯರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅನ್ನುವಂಥ ಹಮ್ಮಲ ಇಟ್ಟುಕೊಂಡು ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂತ ಬಂದಿದೆ. ಚಿಕ್ಕೋಡಿಯ ಡಿಡಿಪಿಯಾಗಿ ಕೆಲಸ ಮಾಡ್ತಾ ಇದ್ರು. ನಿವೃತ್ತಿ ಸಮೀಪ ಬಂದಾಗ ಈಶ್ವರ್ ಮಂದೂರ್ ಶರಣರು ಹೇಳಿದ್ರು, ಅಪ್ಪ ತಮ್ಮ ನಿವೃತ್ತಿ ಆಗೋಳಕ್ಕೆ ಈ ಶಾಲೆಯ ಜವಾಬ್ದಾರಿ ನಿಮ್ಮದೇ ಅಂತಂದರು. ಆಮೇಲೆ ಅವರು ಇಲ್ಲ ನಾನು ಬಂದು ಹೋಗ್ತಿರ್ತಿದ್ರಿ ಯಾವಾಗ ಅಂತ ಹೇಳಿದ್ರು. ಬಹುಶಃ ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಅವರಿಲ್ಲದಾಗ ಅವರ ಸ್ಥಾನವನ್ನು ತುಂಬಿ ಆ ಶಾಲೆಯನ್ನು ಬಹಳ ಜವಾಬ್ದಾರಿಯಿಂದ ನಡೆಸುವಂತಹ ಒಂದು ಬಹಳ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ದಾಸರ ಅವರು ತೆಗೆದುಕೊಂಡಿದ್ದಾರೆ. ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿ ಪ್ರಾಸ್ತಾವಿಕ ನುಡಿಗಳನ್ನು ಮನಬುಟ್ಟುವಂತೆ ಬಿಚ್ಚಿಟ್ಟಿದ್ದ ಅವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನ ಹೇಳ್ತಾ ಈ ಶಾಲೆಯ
ಹಸಿವು ತೀರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸವದಿಯ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ಓದಿದ್ದು SSLC ಮಾತ್ರ. ಆದರೆ ಕೃಷಿಯ ಮೂಲಕ ಅಪಾರ ಸಾಧನೆಯನ್ನು ಮಾಡಿ ಸವದಿಯ ಸಂಪ್ರದಾಯದ ಶರಣ ಜೀವನ ಸಾಗಿಸುವುದರ ಮೂಲಕ ಸೇವೆಯನ್ನು ಸದಾಕಾಲ ತಮ್ಮ ತವರಲ್ಲಿ ಉಳಿಸುವುದರ ಮೂಲಕ ಮಠದ ಭಕ್ತರಾಗಿ ಆಶ್ರಮದ ಸೇವಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ರೈತ ಜಗದ ಒಡೆಯ, ಕಾಯಕವೇ ಅವನ ಮೂಲ ವೃತ್ತಿ ಎಂದು ಸದಾ ಹಸುರಿನ ಒಡಲಿನ ಮಧ್ಯ ಬದುಕು ಕಟ್ಟಿಕೊಂಡು ಬದುಕು ರೂಪಿಸುವ ಕರ್ತವ್ಯ ಪ್ರಜ್ಞೆ ಅವರಲ್ಲಿ ಸದಾ ಜಾಗೃತವಾಗಿದೆ. ಇಂತಹ ಸರಳ ಸಜ್ಜನಿಕೆಯ ಕೃಷಿಕರಾದ ಶರಣಶ್ರೀ ನಂದಕುಮಾರ್ ಪಾಟೀಲ್ ಪ್ರಗತಿಪರ ರೈತರು ಸವದಿ ಅವರಿಗೆ ಜಮಖಂಡಿ ತಾಲೂಕಿನ ಹೊನ್ನೂರು ಮೊದಲುಕಂಡಿಯ ಬಸವಜ್ಞಾನ ಗುರುಕುಲ ಆಶ್ರಮವು ಶರಣ ಸಂಸ್ಕೃತಿ ಉತ್ಸವ ಹಾಗೂ ಜಾನಪದ ಕಲಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶರಣಶ್ರೀ ಡಾಕ್ಟರ್ ಈಶ್ವರ್ ಗೌರವಿಸ್ತಾ ಇದೆ. ಗೌರವಾಧ್ಯಕ್ಷರು ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶಿವಾನಂದ ಗೋಡ್ಗೇರಿ, ಶರಣೆ ಶ್ರೀಮತಿ ಹೇಮಲತಾ ತಾಯಿ ಈಶ್ವರ ಮತ್ತು ಬಸವಜ್ಞಾನ ಗುರುಕುಲ ಹೊನ್ನೂರು ಮೊದಲುಕಂಡಿ. ಎರಡನೆಯ ಪ್ರಶಸ್ತಿಗೆ ಭಾಜನರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗೋದಕ್ಕೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಸಂಸ್ಕೃತಿ ಉತ್ಸವ ಹಾಗೂ ಜನಪದ ಕಲಾ ಮಹೋತ್ಸವ 2025 ಹಾಗೂ ಲಿಂಗೈಕ್ಯ ಶರಣ ಶ್ರೀ ಡಾಕ್ಟರ್ ಈಶ್ವರ ಮಂಟೂರವರ 4ನೇ ಪುಣ್ಯ ಸ್ಮರಣೋತ್ಸವದ ಸುಸಂದರ್ಭದಲ್ಲಿ ಕಲಾಚೇತನ ಪ್ರಶಸ್ತಿಗೆ ಭಾಜನರಾಗಿರುವಂಥವರು. ಇದು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಶರಣಶ್ರೀ KR ಮಾಲಿಂಗಪ್ಪನವರು ರಂಗಭೂಮಿ ಕಲಾವಿದರು, ಹೊನ್ನೂರು. ವೃತ್ತಿಯಿಂದ ಟೇಲರ್ ಆಗಿ ಪ್ರವೃತ್ತಿಯಿಂದ ನಾಟಕ ಅಭಿನಯ, ಚುಟುಕು ಬರೆಯುವಂಥದ್ದು, ಕವನ ರಚನೆ, ಹೀಗೆ 1960ರಿಂದ ವೃತ್ತಿ ನಾಟಕ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲ ಪಾತ್ರಗಳಿಗೆ ಬಣ್ಣ ಹಚ್ಚಿ ನಟನಾ ಕೌಶಲ್ಯದ ಜೊತೆಗೆ ಪದ್ಯ ರಚಿಸಿ ಸಂಗೀತ ಒದಗಿಸಿ ಕಲಾರಂಗಕ್ಕೆ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅಭಿನಯದ ಎಲ್ಲ ನಾಟಕಗಳಲ್ಲೂ ಸುಂದರವಾದ ಪಾತ್ರಗಳನ್ನ ಅನುಭವವನ್ನು ನೀಡಿ ವೀರ ಅಭಿಮನ್ಯು, ಹೆಚ್ಚಿಮನಾಯಕ, ಚೆನ್ನಪ್ಪ ಚನ್ನಗೌಡ, ಬಸ್ ಕಂಡಕ್ಟರ್, ಮಲ್ಮಗಳು ಸೇರಿದಂತೆ ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಹೆಸರು ಪಡೆದುಕೊಂಡವರು. ಚುಟುಕು ವಿಶ್ರಾಂತ ಅಭಿಯಂತರರು, ವಿಜಯಪುರ. ವೃತ್ತಿಯಿಂದ KEBಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಒಬ್ಬ ವ್ಯಕ್ತಿ ತನ್ನ ಸೇವೆಯ ಜೊತೆಗೆ ಕನ್ನಡ ಸಾಹಿತ್ಯ, ಶರಣ ಸಾಹಿತ್ಯ ಇವುಗಳನ್ನು ತಮ್ಮ ಸೇವೆಯ ಒಂದು ಭಾಗವಾಗಿ ಪರಿಗಣಿಸಿ ಆ ಮೂಲಕ ಆಧ್ಯಾತ್ಮಿಕವಾಗಿ ಎಳಕಲ್ಲದ ಪರಮ ಪೂಜ್ಯ ಡಾಕ್ಟರ್ ಮಹಂತಪ್ಪಗಳವರ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾಗಿ ದಾಸೋಹ ಸೇವೆ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಿವೃತ್ತಿ ಜೀವನದಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚಿನ ಒಲವನ್ನು ತೋರಿಸಿ ದಾಸೋಹ, ಸಮಾಜ ಸೇವೆ, ಆಧ್ಯಾತ್ಮಿಕವಾಗಿ ಶರಣ ಜೀವಿಗಳ ಒಡನಾಟ ಇವುಗಳ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡು ಬಸವಜ್ಞಾನ ಗುರುಗಳು ಸ್ವಾಮಿಯವರು ಸಂದೂರಿನಿಂದ ಅರಳಿ ಕುಮಾರಸ್ವಾಮಿ ಅವರು ಬಂದು ವೇದಿಕೆಯಲ್ಲಿ ಕೂಡಬೇಕು. ನೀವು ತುಕಾರಾಮ್ ಅವರಿಗೆ ಪ್ರಶಸ್ತಿಯನ್ನು ಕೊಡಿಸುವಂತ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಶರಣಶ್ರೀ ಇ ತುಕಾರಾಮ್ ಮಾನ್ಯ ಸಂಸದರು ಸಂಡೂರು ಯಾರೂ ಓದದ ಕಾಲದಲ್ಲಿ MCom ಓದಿ ಹಣಕಾಸು ನಿರ್ವಹಣೆಯ ಡಿಪ್ಲೊಮಾ ಮಾಡಿ ಚತುರ್ಭಾಷಾ ತಜ್ಞರಾಗಿ ಎಲ್ಲ ಜನರ ಒಡನಾಟದ ಮೂಲಕ ಒಟ್ಟು 4 ಬಾರಿ ವಿಧಾನಸಭಾ ಶಾಸಕರಾಗಿ ಆಯ್ಕೆಯಾಗಿ ವೈದ್ಯಕೀಯ ಅದಕ್ಕೆ ಅಪ್ಪರ ದಿವ್ಯ ಸಾನ್ನಿಧ್ಯ ಒಳಗೆ ಶಸ್ತ್ರ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಬಸವಲ್ಲಮ ಪ್ರಮುಖರು ಆರಿಸ್ತಕ್ಕಂಥ ಧ್ವಜ ಇದು. ಅದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ. ನಮ್ಮ ಲಿಂಗಾಯತ ಧರ್ಮದ ಒಂದು ಲಾಂಛನ ಅದು ನಮ್ಮ ಶತಸ್ಥಲ ಧ್ವಜ. ಈಗೆಲ್ಲದಕ್ಕೂ ಒಂದು ನಮ್ಮ ರಾಷ್ಟ್ರಕ್ಕೊಂದು ಲಾಂಛನ ಐತಿ. ನಮ್ಮ ಎಲ್ಲ ಈಗೇನು ಪಕ್ಷಗಳಂತ ಮಾಡಿರಲ್ಲ, ಎಲ್ಲ BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಪಕ್ಷಕ್ಕೆ ಒಂದೊಂದು ಲಾಂಛನದ ಧ್ವಜ ಐತಿ. ಹಂಗ ನಮ್ಮ ಲಿಂಗಾಯತ ಧರ್ಮಕ್ಕೆ ಒಂದು ಲಾಂಛನ ಧ್ವಜ ಯಾವುದಂತಂದ್ರೆ ಅದು ಶತಸ್ಥಲ ಧ್ವಜ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಅದನ್ನ ಆರಿಸಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಮೊದಲಿನಿಂದನೂ ಈ ಶರಣ ಸಂಸ್ಕೃತಿ ಉತ್ಸವದೊಳಗೆ ನಮ್ಮ ಈಶ್ವರ ಮಂಟ್ರವರು ಇದನ್ನು ಕೊಡ್ತಾ ಇದ್ದಾರೆ. ನಮ್ಮ ಭಾಗದೊಳಗೆ ಬಹಳ ಅದ್ಭುತವಾದ ಶರಣ ಸಂಸ್ಕೃತಿ ಕಾರ್ಯಕ್ರಮ ಅದು ಅರ್ಥಪೂರ್ಣವಾಗಿ ನಡೆಯುವಂಥ ಸ್ಥಳ ಅದು ಈ ಆಶ್ರಮದೊಳಗೆ ಅಂತ ತಿಳ್ಕೊಂಡು ಬಹಳ ಅಭಿಮಾನದಿಂದ ನಾವೆಲ್ಲರೂ ಸಹಿತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಈಶ್ವರ ಮಂಟ್ರವರು ಅವ್ರ ಬಗ್ಗೆ ಬಹಳ ಅಭಿಮಾನ. ಅವರು ಪ್ರವಚನವನ್ನು
ಅವ್ರ ಮಾತು ಕೇಳಾಕತ್ತಂದ್ರೆ ಇನ್ನೂ ಕೇಳ್ಬೇಕು ಅನಿಸುವಂತ ಮಾತುಗಳು ಆ ಈಶ್ವರ ಮಂಟ್ರವರ ಧ್ವನಿಯಲ್ಲಿ ಬರ್ತಿತ್ತು. ಈಗ ಎಲ್ಲೇ ಮಠಮಾನ್ಯಗಳಲ್ಲಿ ಲಿಂಗಾಯತದ ಮಠಮಾನ್ಯಗಳಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆದಂತಂದ್ರೆ ಅಲ್ಲಿ ಒಂದು ಗಾಯನ ಯಾರು ಬರ್ತದಂದ್ರೆ ಅದು ಈಶ್ವರ ಮಂಟ್ರವ್ರದ್ದೇ ಇರ್ತಾರೆ, ಅವ್ರ ಧ್ವನಿನೇ ಇರ್ತದೆ ಎಲ್ಲ ಕಡೆನೂ ಸಹಿತ. ಆಶೀರ್ವಾದದ ಗೌರವಾರ್ಪಣೆಯನ್ನ ಪೂಜ್ಯರಿಗೆ ನೀಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ. ಅವರ ಆಶೀರ್ವಾದದ ಬಲ ಪರಮ ಪೂಜ್ಯರಿಗೆ ಸದಾಕಾಲ ಆಶ್ರಮದ ಪರವಾಗಿ ತುಂಬ ಹೃದಯದ ಶರಣ ಸಮರ್ಪಣೆಯನ್ನ ಧನ್ಯವಾದಗಳು ಪೂಜ್ಯ ಶ್ರೀ ಆನಂದ ದೇವರಿಗೆ. ಈಗ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಇದಾದ ಅನುಭವ. ಜಗನ್ಮಾತೆ ಜಗದಕ್ಕ ಅನಿಸ್ಕೊಂಡಿರ್ತಕ್ಕಂತಹ ಅಕ್ಕ ಮಹಾದೇವಿಯವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಹಾವ ವಿದ್ಯೆಯ ಕಲಿತಡೇನು, ಸಾವ ವಿದ್ಯೆ ಬೆನ್ನು ಬಿಡದು ಅಂತಕ್ಕಂತಹ ಮಾತಾಡ್ತಾರೆ. ಅಂದ್ರೆ ಅದರ ಅರ್ಥ, ನಾವು ಯಾವ ವಿದ್ಯೆಯನ್ನ ಕಲ್ತಿದ್ರು ಕೂಡ ಈ ಸಾವು ಅನ್ನೋದಿದೆಯಲ್ಲ, ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತಕ್ಕಂತಹ ಮಾತಾಡ್ತಾರೆ. ಅಂದ್ರೆ ನಮ್ಮವರಿಗೆ ಸಾವಿಲ್ಲ, ನಮ್ಮವರಿಗೆ ಸಾವೇ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ತಾಳ್ಮೆಯಿಂದ ಅವಲೋಕಿಸಿದ್ರೆ ಪ್ರಾಯಶಃ ಎರಡೂ ಮಾತು ಸರಿ ಅನಿಸುತ್ತೆ. ಅಕ್ಕನ ದೃಷ್ಟಿಯಲ್ಲಿ ಮನುಷ್ಯರು ಭೌತಿಕವಾಗಿ ಲಿಂಗೈಕ್ಯರಾದರೂ ಕೂಡ ಅಣ್ಣನವರ ದೃಷ್ಟಿಯಲ್ಲಿ ಬದುಕಿದ್ದಂತಹ ಕಾಲಘಟ್ಟದಲ್ಲಿ ಸಾರ್ಥಕ ಜೀವನವನ್ನ ನಡೆಸುವುದರ ಮೂಲಕ ಜನಮಾನಸದಲ್ಲಿ ಅವರು ಬದುಕುಳಿತಾರೆ ಅಂತಕ್ಕಂಥದ್ದು ಅದರ ಅರ್ಥ. ಆ ನೆಲೆಯಲ್ಲಿ ಲಿಂಗೈಕ್ಯ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಕೇವಲ 49 ವರ್ಷಗಳ ಕಾಲ ಬದುಕಿದ್ರೂ ಕೂಡ ಅವರು ಲೇಸನಿಸಿಕೊಂಡು ಬದುಕಿದ್ರು ಅನ್ನೋದನ್ನ ಬಸವಣ್ಣನವರ ವಚನದ ಮೂಲಕ ನಾವು ಹೇಳೋದಾದ್ರೆ, ಲೇಸನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸನಿಸಿಕೊಂಡು 2 ದಿನ ಬದುಕಿದಡೇನು, ಜೀವಿತಾಂ ಶಿವಭಕ್ತಾನಾಂ ವರಂ ಪಂಚದಿನ ನಿಜ ಅಜಕಲ್ಪ ಸಹಸ್ರಭ್ಯೋ ಭಕ್ತಿ ಹೀನಸ್ಯ ಶಾಂಕರಿ ಎಂಬುದಾಗಿ ಕೂಡಲ ಸಂಗನ ಶರಣರಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಿದಡೆ ಸಾಕು ಅಂತಕ್ಕಂತಹ ಮಾತಾಡ್ತಾರೆ. 90 ವರ್ಷಗಳ ಕಾಲ ಬದುಕಿದ್ರು ಕೂಡ 149 ವರ್ಷ ಬದುಕಿದ್ದಂಥವರು ಮಾಡದೇ ಇದ್ದಂತಹ ರೀತಿಯಲ್ಲಿ ಕನ್ನಡ ನಾಡಿನ ಉದ್ದಗಲದಲ್ಲಿ ಶರಣ ಧರ್ಮವನ್ನ ಮನೆ ಮನೆಗೆ ವ್ಯಕ್ತಿಗೆ ಪ್ರವಚನಗಳ ಮೂಲಕ ಅನುಭವಗಳ ಮೂಲಕ ತಲುಪಿಸಿದಂತಹ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರು ಲಿಂಗೈಕ್ಯ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು. ಅವರ 4ನೇ ವರ್ಷದ ಸ್ಮರಣೋತ್ಸವದ ನೆಪದಲ್ಲಿ ಇಂತಹ ಒಂದು ಅರ್ಥಗರ್ಭಿತವಾದಂತಹ ಶರಣ ಸಂಸ್ಕೃತಿ ಮಹೋತ್ಸವವನ್ನ ಹಮ್ಮಿಕೊಂಡಿರ್ತಕ್ಕಂತಹ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ನನ್ನ ಪರಮಾರಾಧ್ಯ ಗುರುಗಳಾದಂತಹ ಇಳಕಲ್ನ ವಿಜಯ ಮಹಂತೇಶ್ವರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಗುರುಮಹಂತ ಅಪ್ಪಗಳ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಟಪದ ಮೂಲಕ
ಜಗತ್ತಿಗೆ ಪ್ರಜಾಪ್ರಭುತ್ವವನ್ನ ಪರಿಚಯಿಸಿದಂತಹ ಬಸವಣ್ಣನವರು ಮಹಾನ್ ಮಾನವತಾವಾದಿಯಾಗಿದ್ರು ಅಂತಕ್ಕಂತಹ ಮಾತು ಹೇಳ್ತಾರೆ. ಇಡೀ ಜಗತ್ತು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ, ಅದರಲ್ಲೂ ವಿಶೇಷವಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ಮದು ಅಂತಕ್ಕಂತಹ ಹಮ್ಮಿನಲ್ಲಿದ್ದಂತಹ ಬ್ರಿಟಿಷರು ಒಬ್ಬ ಕನ್ನಡಿಗನ ಕನ್ನಡಿಗನ ಪ್ರತಿಮೆಯನ್ನ ಇಂಗ್ಲೆಂಡ್ನಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಏಕೆ ಅವಕಾಶ ಕೊಟ್ಟರು ಅಂತಕ್ಕಂತಹ ಕುತೂಹಲದಲ್ಲಿ ಇಡೀ ವಿಶ್ವ ಇದ್ದಂತಹ ಸಮಯದಲ್ಲಿ ಆ ಇಂಗ್ಲೆಂಡಿನ ಒಬ್ಬ ರಾಜನೀತಿ ನಿಪುಣ ಹೇಳ್ತಾನೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಅಂದ್ರೆ ನಾವು, ಅಂದ್ರೆ ಇಂಗ್ಲೆಂಡ್ನವರು ಡೆಮಾಕ್ರಸಿಯ ತಾಯಿ ಇದ್ದಂತೆ ಇಂಗ್ಲೆಂಡ್ ಅಂತಕ್ಕಂತಹ ಮಾತಾಡ್ತಾರೆ. ಮುಂದುವರೆದು ಅವ್ರು ಹೇಳ್ತಾರೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತಾಡ್ತಾರೆ. ಅಂತಹ ಅಪರೂಪದ ಮಹಾನ್ ಮಾನವತಾವಾದಿಯನ್ನ ಪಡೆದಂತಹ ಧರ್ಮಗುರು ಬಸವಣ್ಣನವರನ್ನ ಪಡೆದಂತಹ ನಾವೇ ಧನ್ಯರು ಅಂತಕ್ಕಂತಹ ಮಾತನ್ನ ಹೇಳ್ತಾ ಒಂದು ಕಾಲದಲ್ಲಿ ದೇವರ ಜೊತೆಗೆ ಸಂಸ್ಕೃತ ಭಾಷೆ ಮಾತ್ರ ಮಾತನಾಡುತ್ತೆ ಅಂತಕ್ಕಂತಹ ಕಾಲ ಇತ್ತು. ಅದನ್ನ ಸುಳ್ಳು ಮಾಡಿ ದೇವರ ಜೊತೆಗೆ ಸಂಸ್ಕೃತಕ್ಕಿಂತ ಚೆನ್ನಾಗಿ ಕನ್ನಡ ಭಾಷೆ ಮಾತನಾಡುತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸಿದವರು ಯಾರು ಅಂದ್ರೆ 12ನೇ ಶತಮಾನದ ನಮ್ಮ ಬಸವಾದಿ ಶರಣರು. ಆಗ ಇದ್ದಂತಹ ಈ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯನ್ನ ಧಿಕ್ಕರಿಸಿ ಸಾಮಾಜಿಕ ಮೌಲ್ಯಗಳನ್ನೇ ಧಾರ್ಮಿಕ ಮೌಲ್ಯಗಳನ್ನಾಗಿ ರೂಪಾಂತರಿಸಿ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಎಂಬ ನೆಲೆಯಲ್ಲಿ ಧರ್ಮವನ್ನ ವ್ಯಾಖ್ಯಾನಿಸಿದವರು ಶರಣರು. 12ನೇ ಶತಮಾನಕ್ಕಿಂತ ಮೊದಲು ಬಲಿ ಧರ್ಮಸ್ಯ ಮೂಲ ಅಂತಕ್ಕಂತಹ ಮಾತಿತ್ತು. ಅದಕ್ಕೆ ವಿರುದ್ಧವಾಗಿ ಶರಣರು ದಯೆ ಧರ್ಮದ ಮೂಲ ಅಂತ ಹೇಳಿದ್ರು. ಮರ್ಸಿ ಇಸ್ ದಿ ರೂಟ್ ಆಫ್ ದ ರಿಲಿಜಿಯನ್ ಅನ್ನುವ ಮೂಲಕ 80 ವರ್ಷದಲ್ಲಿ ಕೇವಲ 80 ಭಾಷೆಗಳು ಉಳಿತವೆ. ಅದರಲ್ಲಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆಯೂ ಕೂಡ ಒಂದು. ಯಾಕೆ ಈ 80 ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಉಳಿಯುತ್ತೆ ಅನ್ನೋದಕ್ಕೆ ಬಹಳಷ್ಟು ಜನ ತಜ್ಞರುಗಳು ಹೇಳ್ತಕ್ಕಂಥದ್ದು 12ನೇ ಶತಮಾನದ ನಮ್ಮ ಶರಣರು ಬರೆದಲ್ಲ ಆ ವಚನಗಳ ಕಾರಣದಿಂದಾಗಿ ಉಳಿತಕ್ಕಂತಹ 80 ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿರ್ತತಿ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇಂತಹ ಅಪರೂಪದ ಈ ಶರಣ ಧರ್ಮ ಗ್ರಂಥವೇ ಈ ವಚನಗಳು. ಶರಣ ಅಂತಕ್ಕಂತಹ ಪದದ ಅರ್ಥವನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಅದಕ್ಕೆ ಒಂದು ದಿನ ಬೇಕು. ಆದರೆ ಸಂಕ್ಷಿಪ್ತವಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಯಾರು ಇಷ್ಟಲಿಂಗವನ್ನೇ ಪ್ರಾಣವಾಗಿಸಿಕೊಂಡು ಸಮಾಜಕ್ಕೆ ಶರಣಾಗಿರ್ತಾರೋ ಅಂತವರನ್ನ ಶರಣ ಅಂತ ಕರಿತೀವಿ. ಬಹಳ ಅಪರೂಪದ ವ್ಯಕ್ತಿಗಳನ್ನ ನಾವು ಶರಣ ಅಂತ ಕರಿತೀವಿ. ಚನ್ನಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತಕ್ಕಂತಹ ಮಾತಾಡ್ತಾರೆ. ಇಂಥವರ ನಡೆ ನುಡಿ ಆಚಾರ ವಿಚಾರಗಳನ್ನ ಶರಣ ಸಂಸ್ಕೃತಿ ಅಂತ ನಾವು ಕರಿತೀವಿ. ಈ ಶರಣ ಧರ್ಮ ವ್ಯಕ್ತಿ ನೆಲೆಯಲ್ಲಿ ಪ್ರಮುಖವಾಗಿ 5 ಅಂಶಗಳನ್ನ ಒಳಗೊಂಡಿರುತ್ತೆ. ಕಾಯಕ, ದಾಸೋಹ, ಗುರು, ಲಿಂಗ, ಜಂಗಮ. ಇನ್ನು ಬೇರೆ ಬೇರೆವೂ ಇದಾವೆ. ಆದರೆ ವ್ಯಕ್ತಿ ನೆಲೆಯಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕಾದಂತಹ ಈ 5 ಆಯಾಮಗಳನ್ನ ಒಳಗೊಂಡಂತಹ ಒಂದು ಪರಿಪೂರ್ಣವಾದಂತಹ ಧರ್ಮ ಈ ಶರಣ ಧರ್ಮ. ಇದರಲ್ಲಿ ಕಾಯಕ ಅಂತಕ್ಕಂತಹ ವಿಚಾರಕ್ಕೆ ನಾವು ಬಂದ್ರೆ, ಕಾಯಕ ಅಂತಕ್ಕಂತಹ ವಿಚಾರದ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಅವರ 2 ಕೃತಿಗಳು, ಡಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂತಹ ಗ್ರಂಥಗಳನ್ನ ಉಲ್ಲೇಖಿಸುವುದರ ಮೂಲಕ
ಕಾರ್ಲ್ ಮಾರ್ಕ್ಸ್ ರವರನ್ನ 19ನೇ ಶತಮಾನದಲ್ಲಿದ್ದಂತಹ ಆತನನ್ನ ಡಿಗ್ನಿಟಿ ಆಫ್ ಲೇಬರ್ ನ ಜನಕ ಅಂತಾರೆ. ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು ಅಂದ್ರೆ ಯಾವುದೇ ಕೆಲಸವನ್ನ ಮಾಡಲಿ, ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತಹ ಗೌರವ ಇರುತ್ತೆ ಅಂತಕ್ಕಂತಹ ಹೇಳ್ತಕ್ಕಂತಹ ಪದದ ಜನಕ ಅಂತ ಕರೀತಾರೆ. ಈ ಮಾತನ್ನ 20ನೇ ಶತಮಾನದ ಅಮೆರಿಕಾದ ಗಾಂಧಿ ಎನಿಸಿಕೊಂಡಂತಹ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ರು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಆದ್ರೆ 12ನೇ ಶತಮಾನದಲ್ಲಿಯೇ ಕಾಯಕ ಜೀವಿಗಳನ್ನ ಒಂದೆಡೆ ಸೇರಿಸುವುದರ ಮೂಲಕ ವಿಶ್ವಗುರು ಬಸವಣ್ಣನವರು ಈ ಡಿಗ್ನಿಟಿ ಆಫ್ ಲೇಬರ್ ನ ಜನಕರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಪರಿಚಯಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದೇವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾಯಕದ ಮಹತ್ವವನ್ನ ಶರಣ ನುಲಿಯ ಚಂದಯ್ಯ ಅಂತಕ್ಕಂತಹ ಒಬ್ಬ ವಚನಕಾರರು ಹೇಳ್ತಾರೆ. ಕಾಯಕದಲ್ಲಿ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಲಿಂಗದ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯಬೇಕು. ಗುರುಲಿಂಗ ಜಂಗಮರಾದರೂ ಕೂಡ ಕಾಯಕವನ್ನ ಮಾಡಿಯೇ ಬದುಕಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಕೇಳ ಪ್ರಭುವೇ ಅಂತಕ್ಕಂತಹ ವಚನದ ಮೂಲಕ ಗುರು ಲಿಂಗ ಜಂಗಮ ಅವರು ಕೂಡ ಕಾಯಕವನ್ನ ಮಾಡೇ ಬದುಕಬೇಕು ಅಂತಕ್ಕಂತಹ ಮಾತನ್ನ ಆ ನುಲಿಯ ಚಂದಯ್ಯ ಹೇಳ್ತಾರೆ. ಕಾಯಕ ತತ್ವವನ್ನ ಜಗತ್ತಿಗೆ ಸಾರಿದಂತವ್ರು ಅಂದ್ರೆ ಶರಣ ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಮಾರಯ್ಯನವ್ರು ಹೇಳ್ತಾರೆ ತಮ್ಮ ವಚನದಲ್ಲಿ, ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಳು ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಾಯುತ್ತಾದಳು ಕಾಯಕದೊಳಗು ಅಂತಕ್ಕಂತಹ ವಚನದ ಮೂಲಕ ನೋಡಿ, ಇಲ್ಲಿ 3 ಪ್ರಮುಖ ಅಂಶಗಳು ಇಲ್ಲೇ ಬಂದ್ಬಿಡುತ್ತೆ. ಗುರು, ಲಿಂಗ, ಜಂಗಮ. ನಾವು ಸತ್ಯಶುದ್ಧ ಕಾಯಕವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ 3 ನಮಗೆ ಬರ್ತಾರೆ. ನಾವು ಸತ್ಯಶುದ್ಧ ಕಾಯಕವನ್ನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಗುರುಗಳು ಸಿಗ್ತಾರೆ ನಮಗೆ. ಅವಾಗ ಗುರುಗಳನ್ನ ಉಪಚರಿಸಬೇಕೋ ಉಪಚರಿಸಬಾರದು ಅಂತಕ್ಕಂತಹ ಪ್ರಶ್ನೆಗೆ ಆಯ್ದಕ್ಕಿ ಮಾರಯ್ಯನವರು ಉತ್ತರ ಹೇಳ್ತಾರೆ. ಗುರುವನ್ನ ಉಪಚರಿಸಬಾರದು ಅಂತ ಅವ್ರು ಹೇಳಲ್ಲ, ಆದರೆ ನಿನ್ನ ಕಾಯಕಕ್ಕೆ ಅಡ್ಡಿ ಮಾಡಿಕೊಂಡು ಗುರುವನ್ನ ಉಪಚರಿಸಬಾರದು ಅಂತಕ್ಕಂಥದ್ದು ಅವರ ಮಾತಿನ ಅರ್ಥ. ಇಲ್ಲಿ ಗುರು ಅಂದ್ರೆ ಯಾರು ಅಂತಕ್ಕಂಥದ್ದನ್ನ ನಾವು ಹೆಚ್ಚಿನ ವಿವರಣೆಯನ್ನ ನೋಡೋದಾದ್ರೆ ಸಂಸ್ಕೃತದ ಒಂದು ಶ್ಲೋಕ ನನಗೆ ನೆನಪಾಗುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತಕ್ಕಂತಹ ಒಂದು ಶ್ಲೋಕದಲ್ಲಿ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆ ಗುರುವನ್ನ ಪರಬ್ರಹ್ಮ ಅಂತಲೂ ಕೂಡ ಕರೀತಾರೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮಹೇಶ್ವರ ಲಯಕರ್ತ. ಬ್ರಹ್ಮ ಗುರು ತನ್ನ ಶಿಷ್ಯನ ಅಂತರಂಗದಲ್ಲಿ ಸುಜ್ಞಾನವನ್ನ ಬಿತ್ತುತ್ತಾನೆ. ಹಾಗಾಗಿ ಆ ಗುರುವನ್ನ ಬ್ರಹ್ಮ ಅಂತ ಕರೀತಾರೆ. ಈ ಗುರು ಬಿತ್ತಿದಂತಹ ಸುಜ್ಞಾನದ ಬೀಜವನ್ನ ಫಲ ಕೊಡುವಂತೆ ಮಾಡ್ತಾನೆ. ಹಾಗಾಗಿ ಆ ಗುರುವನ್ನ ವಿಷ್ಣು ಅಂತ ಕರೀತಾರೆ. ಈ ಸುಜ್ಞಾನದ ಫಲದ ಜೊತೆಗೆ ಬರ್ತಕ್ಕಂತಹ ಕಳೆಯನ್ನ ಆ ಗುರುವೇ ನಾಶ ಮಾಡ್ತಾನೆ. ಹಾಗಾಗಿ ಅವನನ್ನ ಮಹೇಶ್ವರ ಅಂತ ಕರೀತಾರೆ. ಈ 3 ಕ್ರಿಯೆಗಳು ಕೂಡ ಗುರುವಿನ ಸಾನ್ನಿಧ್ಯದಲ್ಲೇ ನಡೆಯೋದ್ರಿಂದ ಆತನನ್ನ ಪರಬ್ರಹ್ಮ ಅಂತಲೂ ಕೂಡ ಕರೀತಾರೆ. ಸಂಸ್ಕೃತದ ಹಿಂದಿಯ ಒಂದು ದೋಹಾದಲ್ಲಿ ಮಹಾತ್ಮ ಕಬೀರ್ ದಾಸರವರು ಹೇಳ್ತಾರೆ, ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗುಂ ಪಾಯೆಂಗೆ, ಬಲಿಹಾರ ಗುರು ಆಪ್ನೆ ಜೋ ಗೋವಿಂದ್ ದಿಯೋ ಬತಾಯೆ ಅಂತಕ್ಕಂತಹ ಆ ದೋಹಾದಲ್ಲಿ ಅವ್ರು ಹೇಳ್ತಾರೆ, ನನ್ನ ಮುಂದೆ ಈ ಕ್ಷಣದಲ್ಲಿ ಗುರು ಮತ್ತು ಗೋವಿಂದ, ಗೋವಿಂದ ಅಂದ್ರೆ ಇಲ್ಲಿ ದೇವರು, ಇಬ್ರು ಪ್ರತ್ಯಕ್ಷರಾದರೆ ನಾನು ಮೊದಲು ನನ್ನ ಗುರುವಿಗೆ ನಮಸ್ಕರಿಸ್ತೀನಿ. ಕಾರಣ ಏನು ಅಂದ್ರೆ ದೇವರು ಎಲ್ಲಿದ್ದಾನೆ,
ದೇವರು ಹೇಗಿದ್ದಾನೆ, ಅವನನ್ನ ಕಾಣುವಂತಹ ವಿಧಾನ ಯಾವುದು ಅಂತ ನನಗೆ ಕಲಿಸಿಕೊಟ್ಟವನು ನನ್ನ ಗುರು. ಹಾಗಾಗಿ ನನಗೆ ದೇವರಿಗಿಂತಲೂ ನನ್ನ ಗುರು ಅಧಿಕ ಅಂತಕ್ಕಂತಹ ಮಾತು ಹೇಳ್ತಾರೆ. ಇನ್ನು ನಮ್ಮ ಶರಣ ಧರ್ಮಕ್ಕೆ ಬಂದ್ರೆ ವಿಶ್ವಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಗುರುವಚನವಲ್ಲದೆ ಲಿಂಗವೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಶಿವಯೋಗ ಸಾಧನೆಯ ಕೇಂದ್ರ ಬಿಂದುವಾದಂತಹ ಇಷ್ಟಲಿಂಗವನ್ನ ಕರುಣಿಸ್ತಕ್ಕಂಥವರು ಗುರು. ಲಿಂಗ ಎಲ್ಲೋ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೇಗೆ ಬೇಕೋ ಹಾಗೆ ಅದನ್ನ ತಗೊಂಡು ಕಟ್ಕೊಂಡ್ರೆ ಅದು ಇಷ್ಟಲಿಂಗ ಆಗಲ್ಲ. ಯೋಗ್ಯ ಗುರುವಿನಿಂದ ದೀಕ್ಷೆಯ ಮೂಲಕ ಆ ಇಷ್ಟಲಿಂಗವನ್ನ ಧರಿಸ್ಕೋಬೇಕು. ಗುರುವಚನವಲ್ಲದೆ ಲಿಂಗವೆನಿಸದು, ಆಗ ಮಾತ್ರ ಅದು ಲಿಂಗ ಅನಿಸ್ಕೊಳ್ಳುತ್ತೆ. ಮುಂದೆ ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಅಂತಾರೆ. ಇಷ್ಟಲಿಂಗವನ್ನ ಧರಿಸ್ಕೊಂಡ ಮೇಲೆ ಅದನ್ನ ಪೂಜೆ ಮಾಡ್ತಕ್ಕಂತಹ ವಿಧಿ ವಿಧಾನಗಳನ್ನು ಕೂಡ ನಾವು ಗುರುವಿನ ಸಾನ್ನಿಧ್ಯದಲ್ಲೇ ಪಡ್ಕೊಳ್ತೀವಿ. ಗುರುವಚನವಲ್ಲದೆ ನೇಮವೆಂದೆನಿಸದು ಅಂತಾರೆ. ಮುಂದೆ ಇಷ್ಟಲಿಂಗದ ಪೂಜಾ ವಿಧಿ ವಿಧಾನಗಳು ಮುಗಿದ ಮೇಲೆ ಆ ಇಷ್ಟಲಿಂಗವನ್ನೇ ದೃಷ್ಟಿಸಿ ನೋಡ್ತಕ್ಕಂತಹ ಒಂದು ಅನುಸಂಧಾನ ಇದೆಯಲ್ಲ, ಶಿವಯೋಗ ಸಾಧನೆ ಇದೆಯಲ್ಲ, ಅದನ್ನು ಕೂಡ ನಾವು ಗುರುವಿನ ಸಾನ್ನಿಧ್ಯದಲ್ಲೇ ಕಲ್ತ್ಕೊಳ್ತೀವಿ. ಇಲ್ಲಿ 3 ಪ್ರಮುಖ ವಿಚಾರಗಳನ್ನ ನಾವು ಗಮನಿಸ್ತೀವಿ. ಒಂದು ಇಷ್ಟಲಿಂಗವನ್ನ ಧರಿಸೋದು, ಎರಡನೇದು ಇಷ್ಟಲಿಂಗವನ್ನ ಪೂಜೆ ಮಾಡೋದು, ಮೂರನೇದು ಇಷ್ಟಲಿಂಗವನ್ನ ದೃಷ್ಟಿಸಿ ನೋಡೋದು. ಈ 3 ಕ್ರಿಯೆಗಳನ್ನು ಕೂಡ ನಾವು ಗುರುವಿನ ಸಾನ್ನಿಧ್ಯದಲ್ಲೇ ಪಡಿಬೇಕು. ಒಂದು ಪಕ್ಷ ಗುರುವಿನ ಸಾನ್ನಿಧ್ಯದ ಮೂಲಕ ಈ 3 ಕ್ರಿಯೆಗಳನ್ನ ಮಾಡದೆ ನಮ್ಮಷ್ಟಕ್ಕೆ ನಾವೇ ಲಿಂಗವನ್ನ ತಗೊಂಡು ಕಟ್ಕೊಂಡ್ರೆ ಅದು ಹೇಗಾಗುತ್ತೆ ಅನ್ನೋದಕ್ಕೆ ಆ ಬಸವಣ್ಣನವರೇ ಆ ವಚನದಲ್ಲಿ ಹೇಳ್ತಾರೆ, ತಲೆ ಇಲ್ಲದ ಅಟ್ಟೆಗೆ ಪಟ್ಟ ಕಟ್ಟದಂಗೆ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವಿಲ್ಲದ ಜೀವಿಗೆ ಪಟ್ಟಾಭಿಷೇಕವನ್ನ ಮಾಡಿದ್ರೆ ಹೇಗಾಗುತ್ತೋ ಹಾಗಾಗುತ್ತೆ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ಗುರು ನಾವು ಲಿಂಗ ದೀಕ್ಷೆಯನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಂತಹ ಗುರುವಿನಿಂದ ಪಡ್ಕೋಬೇಕು? ಶರಣ ತತ್ವದ ಆಚಾರ ವಿಚಾರಗಳನ್ನ ತಿಳಿದಿರ್ತಕ್ಕಂತಹ ಯೋಗ್ಯ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಳ್ಳಬೇಕು. ಒಂದು ಪಕ್ಷ ಶರಣ ಧರ್ಮದ ಗಂಧ ಗಾಳಿನೇ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ, ಅಂತಹ ಗುರುವಿನ ಮೂಲಕ ನಾವು ದೀಕ್ಷೆಯನ್ನ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಉರಿಲಿಂಗ ಪೆದ್ದಿಯವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಮಗುವಿನ ಕೈಯಲ್ಲಿ ಕೊಟ್ಟು ಊರ ತಿರುಗುವ ತುಡುಗಣಿಯಂತೆ ಪ್ರಾಣಲಿಂಗವ ನರುಹುವ ಜ್ಞಾನ ಗುರುವಿನ ಕೈಯಲ್ಲಿ ದೀಕ್ಷೆಯ ಪಡೆಯಲರಿಯದೆ ಇಷ್ಟಲಿಂಗವನೊಬ್ಬ ಭ್ರಷ್ಟನ ಕೈಲೀಸಿಕೊಂಡು ಅಲ್ಲಿ ಭಜಿಸು ಭ್ರಾಂತುಗೊಂಬ ಮಿಟ್ಟಿಯ ಬಂಡರ ನೀನೆಂಬೆ ಹೇಳ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂತಹ ವಚನದ ಮೂಲಕ ಪ್ರಾಯಶಃ ಬಹಳ ಜನಕ್ಕೆ ಈ ವಚನ ಅರ್ಥ ಆಗಲಿಲ್ಲ. ಅದರ ಸಾರಾಂಶವನ್ನ ಹೇಳೋದಾದ್ರೆ, ಒಬ್ಬ ವೇಶ್ಯಾವಾಟಿಕೆಯ ಕಸುಬಿನಲ್ಲಿದ್ದಂತಹ ಒಬ್ಬ ಮಹಿಳೆ, ಆಕೆಗೆ ಒಬ್ಬ ಚಿಕ್ಕ ಮಗ ಇರ್ತಾನೆ. ಆ ಮಗನಿಂದ ಆಕೆಯ ಕಸುಬು ಅಡೆತಡೆಗೊಳಗಾಗುತ್ತೆ, ಅಂದ್ರೆ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ದಿನ ಆ ಮಹಿಳೆ ಏನ್ ಮಾಡ್ತಾಳೆ, ಒಂದು ಮಣ್ಣಿನ ಉಂಡೆಯನ್ನ ಮಾಡಿಕೊಟ್ಟು ಆ ಮಗುವಿನ ಕೈಯಲ್ಲಿ ಕೊಟ್ಟು, ಮಗು ಇದು ಮಣ್ಣಿನ ಉಂಡೆ, ಇದು ಬೆಲ್ಲದ ಉಂಡೆ, ನೀನು ಇದನ್ನ ಸೀಗ್ತಾ ಇರಪ್ಪ, ನಾನು ಸ್ವಲ್ಪ ಹೊತ್ತಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗೆ ಹೋಗ್ತಾಳ ಅಮ್ಮ. ಆ ಮಗುವಿಗೆ ಪಾಪ ಅದು ಮಣ್ಣುಂಡೆ ಯಾವುದು ಬೆಲ್ಲದುಂಡೆ ಯಾವುದು ಅನ್ನೋದೇ ಗೊತ್ತಿಲ್ಲ. ಓ ಇದೇ ಮಣ್ಣು ಇದೇ ಬೆಲ್ಲದುಂಡೆ ಇರಬೇಕು ಅಂತ ಹೇಳಿ ಅದು ಸಿಗ್ತಾ ಇರುತ್ತೆ. ಆದ್ರೆ ಬೆಲ್ಲದ ಸವಿ ಅದಕ್ಕೆ ಸಿಗ್ತಾ ಇರಲ್ಲ. ಹಾಗೆ ನಾವು ನಮ್ಮ ಜೀವನದಲ್ಲಿ ಶರಣ ಸಂಸ್ಕೃತಿಯ ಆಚಾರ ವಿಚಾರ ಗೊತ್ತಿಲ್ಲದೆ ಇರ್ತಕ್ಕಂತಹ ಗುರುವಿನಿಂದ ನಾವೇನಾದ್ರೂ ಇಷ್ಟಲಿಂಗವನ್ನ ಪಡ್ಕೊಂಡ್ರೆ ಆ
ಆ ಮಣ್ಣುಂಡೆ ಸೀಟಿದಂತಹ ಮಗುವಿಗೆ ಹೇಗೆ ಬೆಲ್ಲದ ಸವಿಯನ್ನ ಸವಿಯಲಿಕ್ಕೆ ಆಗಲಿಲ್ವೋ ಹಾಗೆ ನಮಗೆ ಲಿಂಗಾಂಗ ಸಾಮರಸ್ಯ ಪಡೆದುಕೊಳ್ತಕ್ಕಂತಹ ವಿಧಿ ವಿಧಾನ ಗೊತ್ತಾಗಲ್ಲ ಅಂತಕ್ಕಂಥದ್ದನ್ನ ಆ ಉರಿಲಿಂಗ ಪೆದ್ದಿಯವರು ನಮಗೆ ತಿಳಿಸ್ತಾರೆ. ಅದಕ್ಕೆ ಶರಣ ಧರ್ಮದ ಇಡೀ ಶರಣ ಸಂಕುಲಕ್ಕೆ ಯೋಗ್ಯ ಗುರುವಾಗಿ ಧರ್ಮ ಗುರು ಎನಿಸಿಕೊಂಡಂತಹ ಬಸವಣ್ಣನವರನ್ನ ನಾವು ಸ್ಮರಿಸೋದು. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರಿತ ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು. ಇಡೀ ಜಗತ್ತಿಗೆ ಶರಣ ಸಂಕುಲಕ್ಕೆ ಯೋಗ್ಯ ಗುರುವಾದವರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಇನ್ನ ಆ ಐದಕ್ಕಿ ಮಾರಯ್ಯ ಆ ವಚನದ 2ನೇ ಸಾಲ ಹೇಳ್ತಾರಲ್ಲ, ಲಿಂಗ ಪೂಜೆಯಾದರೂ ಮರೆಯಬೇಕು ಅಂತ ಹೇಳ್ತಾರೆ. ಇಷ್ಟಲಿಂಗ ವಿಶ್ವಗುರು ಬಸವಣ್ಣನವರ ದೃಷ್ಟಿಯಲ್ಲಿ ಅದು ಸಾಮಾನ್ಯವಾದದ್ದಲ್ಲ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವ ಮೂಲಕ ಇಷ್ಟಲಿಂಗವನ್ನ ಕರಸ್ಥಳದ ಚುಳುಕು ಅಂತ ಕರೀತಾರೆ. ಈ ಇಷ್ಟಲಿಂಗ ಅರುವಿನ ಅನುಸಂಧಾನದ ಕುರುಹು. ಇಂತಹ ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಂಡು ಪೂಜೆ ಮಾಡತಕ್ಕಂತಹ ಪದ್ಧತಿ ಶರಣ ಧರ್ಮದಲ್ಲಿ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ. ಈಗಾಗಲೇ ಇಷ್ಟಲಿಂಗವನ್ನ ಹೇಗೆ ಧರಿಸಬೇಕು ಅನ್ನೋದನ್ನ ನಾನು ಬಸವಣ್ಣನವರ ವಚನದ ಮೂಲಕ ನಾನು ಹೇಳಿದೆ. ಪೂಜಾರಿ ಪುರೋಹಿತರನ್ನ ತಿರಸ್ಕರಿಸಿದ ಜಗತ್ತಿನ ಅತಿಶ್ರೇಷ್ಠ ವೈಜ್ಞಾನಿಕ ಪೂಜಾ ವಿಧಾನ ಈ ಇಷ್ಟಲಿಂಗ ಪೂಜಾ ವಿಧಾನ. ಇಷ್ಟಲಿಂಗ ಪೂಜಾ is the world's most scientific way of worshipping the God, where we deny the mediator between God and devotee. ಈ ಇಷ್ಟಲಿಂಗ ಕೇವಲ ಪೂಜೆ ಮಾಡತಕ್ಕಂತಹ ವಸ್ತು ಅಷ್ಟೇ ಅಲ್ಲ, ಪೂಜೆ ಮಾಡಿದ ನಂತರ ದೃಷ್ಟಿಯೋಗದ ಮೂಲಕ ಪರಶಿವನನ್ನ ಕಾಣೋದಿದೆಯಲ್ಲ, ಅದೇ ನಿಜವಾದ ಲಿಂಗ ಪೂಜೆ. ದೃಷ್ಟಿಯೋಗದ ಮೂಲಕ ನಮ್ಮ ಮನಸ್ಸನ್ನ ಇಷ್ಟಲಿಂಗದ ಮೇಲೆ ಕೇಂದ್ರೀಕರಿಸಿದ್ರೆ ನಮ್ಮ ಮನಸ್ಸು ನಮ್ಮ ಭಾವನೆಯನ್ನ ಮುಟ್ಟುತ್ತೆ. ಆಗ ನಾವು ಭಾವಲಿಂಗ ದರ್ಶನವನ್ನ ಪಡಿತೀವಿ. ಇನ್ನೂ ಹೆಚ್ಚಿನ ಏಕಾಗ್ರತೆಯನ್ನ ಆ ಇಷ್ಟಲಿಂಗದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಮನಸ್ಸು ನಮ್ಮ ಪ್ರಾಣವನ್ನ ಮುಟ್ಟುತ್ತೆ. ನಮ್ಮ ಮನಸ್ಸು ಪ್ರಾಣಲಿಂಗದ ದರ್ಶನದೊಂದಿಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಹಾದೇವನಾಗ್ತಕ್ಕಂತಹ ಅವಕಾಶ ಈ ಶರಣ ಧರ್ಮದಲ್ಲಿದೆ. ಈ ಶರಣ ಧರ್ಮದ ಪಾಶ್ಚಾತ್ಯ ಚಿಂತಕ ತತ್ವಜ್ಞಾನಿ C.P. ಬ್ರೌನ್ ಅಂತಕ್ಕಂಥವ್ರು ಹೇಳ್ತಾರೆ, ಇಸ್ಲಾಂ ಧರ್ಮೀಯರು ತಮ್ಮ ದೇವರನ್ನ ಕಾಣಲಿಕ್ಕೆ ಮಸೀದಿಗೆ ಹೋಗ್ತಾರೆ. ಅಲ್ಲಿ ಅಲ್ಲಾಹು ಅಕ್ಬರ್ ಎನ್ನುವುದರ ಮೂಲಕ ತಮ್ಮ ದೇವರನ್ನ ಕಾಣ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಕ್ರೈಸ್ತ ಧರ್ಮದ ಬಂಧುಗಳು ಚರ್ಚ್ ಹೋಗ್ತಾರೆ, ಗಾಡ್ ಈಸ್ ಗ್ರೇಟ್ ಎನ್ನುವ ಮೂಲಕ ತಮ್ಮ ದೇವರನ್ನ ಕಾಣ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಜೈನರು, ಬೌದ್ಧರು ಈ ದೇವರ ಬಗ್ಗೆ ಅವರು ಹೆಚ್ಚಾಗಿ ಆ ಧರ್ಮದಲ್ಲಿ ಏನು ಅವ್ರು ಹೇಳೋದಿಲ್ಲ. ಆದರೆ ಅಂಗದ ಮೇಲೆ ತಮ್ಮ ದೇವರನ್ನ ಇಟ್ಕೊಂಡು ತಿರುಗಾಡ್ತಕ್ಕಂತಹ ಜಗತ್ತಿನ ಏಕೈಕ ಧರ್ಮ ಅದು ಲಿಂಗವಂತ ಧರ್ಮ ಅಂತಕ್ಕಂತಹ ಮಾತನ್ನ ಆ C.P. ಬ್ರೌನ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ಮುಂದುವರೆದ C.P. ಬ್ರೌನ್ ಅವರು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಸತ್ಯದ ಮೇಲೆ ನಿಂತಿರ್ತಕ್ಕಂತಹ ಧರ್ಮ, ವೈಜ್ಞಾನಿಕ ಧರ್ಮ, ಪ್ರಶ್ನಾತೀತ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗವಂತ ಧರ್ಮ ಅಂತಕ್ಕಂತಹ ಮಾತಾಡ್ತಾರೆ. ನೋಡಿ, ಒಬ್ಬ ಬ್ರಿಟಿಷ್ ಚಿಂತಕ ಆತ ನಮ್ಮ ಧರ್ಮವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ದುರ್ದೈವ ಅಂದ್ರೆ ನಮ್ಮವರೇ ನಮ್ಮ ಧರ್ಮವನ್ನ ಅರ್ಥ ಮಾಡ್ಕೊಂಡಿಲ್ಲ. ಇಂತಹ ಇಷ್ಟಲಿಂಗದ ಮೇಲೆ
ನಮಗೆಲ್ಲ ಒಂದು ಲವಲವಿಕೆ ಇರಬೇಕು, ಪ್ರೀತಿ ಇರಬೇಕು. ಅದನ್ನ ಸುಂಕದ ಬಂಕಣ್ಣ ಅಂತಕ್ಕಂತಹ ವಚನಕಾರ ಎಷ್ಟು ಚೆನ್ನಾಗಿ ಒಂದು ವಚನದಲ್ಲಿ ಹೇಳ್ತಾರೆ ಅಂದ್ರೆ, ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದ ಮೇಲಿರಬೇಕು. ಶಿವಲಿಂಗದಲ್ಲಿ ಮೋಹವನ್ನಳವಡಿಸಿದರೆ ತನ್ನ ನೀವ ನಮ್ಮ ಚನ್ನಬಂಕನಾಥ ದೇವ ಅಂತಕ್ಕಂತಹ ವಚನದ ಮೂಲಕ ಅವ್ರು ಹೇಳ್ತಾರೆ. ಅನ್ನ ಪ್ರಸಾದದ ಮೇಲೆ ಎಲ್ರಿಗೂ ಲವಲವಿಕೆ ಇರುತ್ತೆ, ಅದ್ರಾಗೂ ಹೊಟ್ಟೆ ಅಷ್ಟಾಗಂತೂ ಕೇಳ್ಬೇಕೆ ಅದರ ಒಂದು ಲವಲವಿಕೆಯನ್ನ. ಇನ್ನ ನಿದ್ದೆಯ ಮೇಲಿನ ಲವಲವಿಕೆ, ಎಲ್ಲಾದ್ರೂ ನೀವು ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಇಂತಹ ಕಾರ್ಯಕ್ರಮದಲ್ಲಿ ಕುತ್ಕೊಂಡ್ರು ಕೂಡ ಅಲ್ಲೇ ನಿದ್ದೆ ಬರುತ್ತೆ. ಅದನ್ನೇನಂತ ಕರಿತೀವಿ ನಾವು? ಲವಲವಿಕೆ ಅಂತ ಕರಿತೀವಿ. ಇನ್ನೂ ಮುಂದುವರೆದು ಹೇಳ್ತಾರೆ, ಸುಂದರವಾದಂತಹ ಮಹಿಳೆಯನ್ನ ನೋಡಿದ್ರೂ ಕೂಡ ಯಾವ ಪುರುಷ ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲ್ವೋ ಅಂತಹ ಪುರುಷನಿಗೆ ಆ ಮಹಿಳೆಯನ್ನ ನೋಡಿದಾಗ ಒಂದು ರೀತಿಯ ಲವಲವಿಕೆ ಉಂಟಾಗುತ್ತೆ. ಈ ಮೂರೂ ವಸ್ತುಗಳ ಮೇಲೆ ಎಂತಹ ಲವಲವಿಕೆ ಇರುತ್ತೋ ಅಂತಹ ಲವಲವಿಕೆಯನ್ನ ನಾವು ಇಷ್ಟಲಿಂಗದ ಮೇಲೆ ತೋರಿಸಿದ್ರೆ ಆ ಬಂಕನಾಥನೇ ನಮಗೆ ಒಲಿತಾನೆ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇನ್ನು ಕೂಡ ನಾವು ಕಾಯಕವನ್ನ ಕೆಡಿಸ್ಕೊಂಡು ಮಾಡಬಾರ್ದಂತೆ. ಆಯ್ದಕ್ಕಿ ಮಾರಯ್ಯನವರ ವಚನದ ಪ್ರಕಾರ ಇಷ್ಟಲಿಂಗ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳಿಲ್ಲ ಅವರು. ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು, ಆದ್ರೆ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಯಕಕ್ಕೆ ಅಡ್ಡಿ ಮಾಡಿಕೊಂಡು ಆ ಪೂಜೆಯನ್ನ ಮಾಡ್ಕೋಬಾರದು ಅಂತಕ್ಕಂಥದ್ದು ಶರಣರ ಒಂದು ಅಭಿಮತ. ಇನ್ನ ಮುಂದೆ ಆ ವಚನದ 3ನೇ ಸಾಲಿನಲ್ಲಿ ಹೇಳ್ತಾರೆ, ಜಂಗಮ ಮುಂದೆ ನಿಂತಿದ್ದಳು ಹಂಗ ಅರಿಯಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಜಂಗಮ ಅಂತಕ್ಕಂತಹ ಶಬ್ದದ ಅರ್ಥವನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಜಂಗಮ ಅಂದ್ರೆ ಅನಂತವಾದದ್ದು, ಚಲನಶೀಲವಾದದ್ದು, ಚೈತನ್ಯ ರೂಪಿ ಅರಿವು, ಚೈತನ್ಯ ರೂಪಿ ದೇವರ. ಇಂತಹ ಜಂಗಮ ನಿಂದಿಸಿದರೆ ಕುಂದುವವನಲ್ಲ, ವಂದಿಸಿದರೆ ಆನಂದಮಯನಲ್ಲ, ಬಂದ ಉಪಚಾರದಲ್ಲಿ ಸಂದುಗೊಳ್ತಕ್ಕಂಥವನಲ್ಲ. ಒಂದೇ ಮಾತಿನಲ್ಲಿ ಈ ಜಂಗಮ ಯಾರು ಅಂತಕ್ಕಂತಹ ಮಾತನ್ನ ಹೇಳೋದಾದ್ರೆ, ಯಾರು ಶರಣ ತತ್ವಗಳನ್ನ ಅನುಭವಿಸಿಕೊಂಡು ಅವುಗಳನ್ನ ಸಮಾಜದಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅಂತವರನ್ನ ಜಂಗಮ ಅಂತ ಕರೀತಾರೆ. ಇಂತಹ ಜಂಗಮದ ಮಹತ್ವವನ್ನ ಸಾರ್ತಕ್ಕಂತಹ ಕೆಲವು ವಚನಗಳಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹೇಳುತ್ತೆ, ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ, ಭವರೋಗ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭವ ಮಡಿವಾಳನ ಕಾಯಕದಂತೆ ಅಂತಕ್ಕಂತಹ ವಚನದಲ್ಲಿ ಗುರು ಏನ್ ಮಾಡ್ತಾರೆ, ಭಕ್ತನ ಮನಸ್ಸಿನಲ್ಲಿರ್ತಕ್ಕಂತಹ ಆ ಕೊಳೆಯನ್ನ ತೊಳೆಯಲಿಕ್ಕೆ, ಭವರೋಗವನ್ನ ಹೋಗಲಾಡಿಸ್ಲಿಕ್ಕೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ನೋಡಪ್ಪ, ನೀನು ಪೂಜೆ ಮಾಡಿಕೊಂಡು ಅದನ್ನ ಅನುಸಂಧಾನ ಮಾಡ್ಕೋ ಅಂತ ಹೇಳಿ ದೀಕ್ಷೆಯ ಮೂಲಕ ಇಷ್ಟಲಿಂಗವನ್ನ ಕರುಣಿಸ್ತಾರೆ. ಅದರ ಪ್ರಕಾರ ಆ ಶಿಷ್ಯ ಅನುಸಂಧಾನವನ್ನ ಮಾಡ್ಬೇಕಲ್ಲ, ಮಾಡೋದನ್ನ ಮರೆತು ಬಿಟ್ಟು ಇಷ್ಟಲಿಂಗವನ್ನ ಕರಡಿಗೆಯನ್ನ ಎಲ್ಲ ಗುಡುಕ್ಸಿಗೆ ಹಾಕಿದ್ರೆ ಭವರೋಗ ಹೋಗೋದ್ರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಈ ಉಲ್ಬಣಗೊಂಡಂತಹ ಭವರೋಗ ಇದೆಯಲ್ಲ, ಇದನ್ನ ಎಲ್ಲಿ ಉಲ್ಬಣ ಆಗಿದೆ ರೋಗ ಅನ್ನೋದನ್ನ ನಿಷ್ಠೂರವಾಗಿ ಪರೀಕ್ಷಿಸಿ ಅದನ್ನ ಆ ದೋಷವನ್ನ ಕಿತ್ತಾಕ್ತಕ್ಕಂಥವ್ರು ಇಲ್ಲಿ ಯಾರು ಅಂದ್ರೆ ಜಂಗಮ. ಇದನ್ನ ನಾನು ಇನ್ನೂ ಸರಳವಾಗಿ ನಿಮಗೆ ಹೇಗೆ ಹೇಳ್ಬಹುದು ಅಂದ್ರೆ, ಈ ಅಪೆಂಡಿಕ್ಸ್ ಅಂತಕ್ಕಂತಹ ಒಂದು ಗಡ್ಡೆ ಇರುತ್ತೆ, ಕೆಲವರಿಗೆ ಬಂದಿರ್ಬೋದೇನೋ ಗೊತ್ತಲ್ವಾ? ಈ ಅಪೆಂಡಿಕ್ಸ್ ನ ಆರಂಭಿಕ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಇಲ್ಲೇ ಒಬ್ಬ ಲೋಕಲ್ ಡಾಕ್ಟರ್ ಹತ್ರ ತೋರಿಸ್ತೀರಿ, ಪ್ರಾಯಶಃ ಆತನಿಗೆ ಆ ಸೂಚನೆ ಗೊತ್ತಾದ್ರೆ ಒಂದು 15 ದಿನಕ್ಕಾಗುವಷ್ಟು ಮಾತ್ರೆಗಳನ್ನ ಮತ್ತೆ ಒಂದಿಷ್ಟು ಸಿರಪ್ ಅನ್ನ ನಿಮಗೆ ಕೊಡ್ತಾರೆ. ನೋಡಿ, ಒಂದು 15 ದಿನ ನೀವು ಇದನ್ನ ತಗೊಳ್ಳಿ,
ನಿಮ್ಮ ಆರಂಭಿಕ ಹಂತದಲ್ಲಿರ್ತಕ್ಕಂತಹ ಈ ಅಪೆಂಡಿಕ್ಸ್ ಸರಿ ಹೋಗ್ಬೋದು ಅಂತ ಸಲಹೆಯನ್ನ ಕೊಟ್ಟು ಕಳಿಸ್ತಾರೆ. ಆ ವೈದ್ಯ ಕೊಟ್ಟಂತಹ ಸಲಹೆಯ ಪ್ರಕಾರ ನೀವು ಆ ಮಾತ್ರೆಗಳನ್ನ ಸಿರಪ್ ಅನ್ನ ತಗೊಂಡ್ರೆ ಅದು ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ವೈದ್ಯ ವಿಜ್ಞಾನ ಕೂಡ ಅದನ್ನ ಹೇಳುತ್ತೆ. ಆದ್ರೆ ಆ ಡಾಕ್ಟರ್ ಕೊಟ್ಟಂತಹ ಗುಳಿಗೆಯನ್ನ ಮತ್ತು ಸಿರಪ್ ಅನ್ನ ನೀವು ತಂದು ಎಲ್ಲೋ ಬೀರ್ನಲ್ಲಿಟ್ಟರೆ ಅಪೆಂಡಿಕ್ಸ್ ಗಡ್ಡೆ ಏನಾಗುತ್ತೆ? ಇನ್ನೂ ದೊಡ್ಡದಾಗುತ್ತೆ. ದೊಡ್ಡದಾದ್ಮೇಲೆ ಅದನ್ನ ಬಗ್ಸಕ್ಕಾಗಲ್ಲ. ಅವಾಗ ನೀವು ಎಲ್ಲಿ ಹೋಗ್ಬೇಕು? ಬಾಗಲಕೋಟೆಗೆ ಹೋಗ್ಬೇಕು. ಬಾಗಲಕೋಟೆಯಲ್ಲಿ ಇರ್ತಕ್ಕಂತಹ ಸರ್ಜನ್ ಡಾಕ್ಟರ್ ಹತ್ರ ತೋರಿಸ್ತೀವಿ. ಸರ್ಜನ್ ಡಾಕ್ಟರ್ ಏನ್ ಮಾಡ್ತಾರೆ? ನಿಮ್ಮ ಹೊಟ್ಟೆಯನ್ನ ಕೊಯ್ದು ಅದ್ರ ಒಳಗಿರ್ತಕ್ಕಂತಹ ಗಡ್ಡೆಯನ್ನ ತೆಗೆದು ಬಿಸಾಕ್ತಾರೆ. ಇಲ್ಲಿ ಗುರು ಸಾಮಾನ್ಯ ವೈದ್ಯ ಆದ್ರೆ ಜಂಗಮ ಸರ್ಜನ್ ಡಾಕ್ಟರ್ ಇವರಿಬ್ಬರು ಕೂಡ ಶಿಷ್ಯನ ಭವರೋಗವನ್ನ ಹೋಗಲಾಡಿಸ್ಲಿಕ್ಕೆ ಒಬ್ಬರಿಗೊಬ್ಬರು ಪೂರಕವಾಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾರೆ. ಅವರಿಬ್ಬರ ಆ ಕೆಲಸವನ್ನ ಬಸವಣ್ಣನವರು ಮಡಿವಾಳನ ಕಾಯಕಕ್ಕೆ ಹೋಲಿಸ್ತಾರೆ. ಮಡಿವಾಳ ಹೇಗೆ ಬಟ್ಟೆಯಲ್ಲಿರ್ತಕ್ಕಂತಹ ಕೊಳೆಯನ್ನ ತೆಗಿತಾರೋ ಹಾಗೆ ಗುರು ಮತ್ತು ಜಂಗಮರು ಸೇರ್ಕೊಂಡು ಶಿಷ್ಯನ ಮನಸ್ಸಿನಲ್ಲಿರ್ತಕ್ಕಂತಹ ರೋಗವನ್ನ ಗುಣಪಡಿಸ್ತಾರೆ ಅಂತಕ್ಕಂತಹ ಮಾತನ್ನ ಬಸವಣ್ಣವರು ಆ ವಚನದ ಮೂಲಕ ಹೇಳ್ತಾರೆ. ಇನ್ನೂ ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಗಂಡು ಬೇರುಂಡೆಂಬ ಪಕ್ಷಿಗೆ ತಲೆ ಎರಡು, ದೇಹ ಒಂದು, ಒಂದರ ಬಾಯಲ್ಲಿ ಹಾಲ ನೆರೆದು ಒಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿ ಸಾವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವನ್ನು ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಒಂದು ಪೌರಾಣಿಕ ಪಕ್ಷಿಯಾದಂತಹ ಈ ಗಂಡು ಬೇರುಂಡ ಅಂತಕ್ಕಂತಹ ಪಕ್ಷಿಯ ಉದಾಹರಣೆಯನ್ನ ಕೊಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಆಗಿತ್ತದು. ನಮ್ಮ ಮೈಸೂರಿನ ಒಡೆಯರ್ಗಳ ರಾಜಮನೆತನಕ್ಕೂ ಕೂಡ ಅದು ಲಾಂಛನ ಆಗಿತ್ತು. ಇವತ್ತು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನ ಆ ಗಂಡು ಬೇರುಂಡ ಪಕ್ಷಿನೇ. ಈ ಗಂಡು ಬೇರುಂಡ ಪಕ್ಷಿಗೆ ಎರಡು ತಲೆ ಇರುತ್ತೆ, ಆದ್ರೆ ದೇಹ ಮಾತ್ರ ಒಂದೇ. ಒಂದು ತಲೆಯಲ್ಲಿ ನಾವು ವಿಷವನ್ನ ಹಾಕಿ ಇನ್ನೊಂದು ತಲೆಯಲ್ಲಿ ನಾವು ಹಾಲು ಹಾಕಿದ್ರೆ ಆ ಪಕ್ಷಿ ಸಾಯುತ್ತೋ ಬದುಕುತ್ತೋ? ಹಾಕಿದಂತಹ ಎರಡೂ ಬಾಯಿಯಲ್ಲಿರ್ತಕ್ಕಂತಹ ದ್ರವ ಹೊಟ್ಟೆಗೆ ಹೋಗೋದ್ರಿಂದ ಆ ಪಕ್ಷಿ ಸಾಯುತ್ತೆ. ಹಾಗೆ ನಾವು ಎಷ್ಟು ನಿಷ್ಠೆಯಿಂದ ಲಿಂಗವನ್ನ ಪೂಜೆ ಮಾಡ್ತೀವೋ ಅಷ್ಟೇ ನಿಷ್ಠೆಯಿಂದ ಜಂಗಮನನ್ನ ಸತ್ಕರಿಸಬೇಕು, ಗೌರವಿಸಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಜಂಗಮನನ್ನ ನೀವೇನಾದ್ರೂ ಮರೆತರೆ ಅಂತವರು ಕುಂಬಿನಿ ನರಕ ಅಂತ ಹೇಳ್ತಾರೆ. ಕುಂಬಿನಿ ನರಕ ಅಂದ್ರೆ ಭಯಾನಕ ನರಕ. ಆದ್ರೆ ವಾಸ್ತವವಾಗಿ ಶರಣರು ಸ್ವರ್ಗ ನರಕದಲ್ಲಿ ನಂಬಿಕೆಯನ್ನ ಹೊಂದಿರಲಿಲ್ಲ. ಆದ್ರೆ ಇಲ್ಲಿ ಹೇಳ್ತಕ್ಕಂತಹ ಮಾತು ಜನರನ್ನ ಎಚ್ಚರಿಸಲಿಕ್ಕೋಸ್ಕರ ಹೇಳಿದಂತಹ ಮಾತು. ಅದು ಕುಂಬಿನಿ ನರಕ ಅಂದ್ರೆ ಈ ದೊಡ್ಡ ಒಂದು ಉಗ್ಗಿ ಮಾಡತಕ್ಕಂತಹ ಒಂದು ಕೊಬ್ಬರಿಕೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಳ್ಳೆ ಎಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಒಬ್ಬ ವ್ಯಕ್ತಿನ ಬಿಸಾಕ್ಬಿಟ್ರೆ ಏನಕ್ಕ ನಾವು ಹಾಗಾಗುತ್ತೆ ಜಂಗಮನನ್ನ ಮರೆತ್ರೆ ಅಂತಕ್ಕಂಥದ್ದು ಅದರ ಅರ್ಥ. ಇನ್ನೂ ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಲಿಂಗವನ್ನ ಪೂಜಿಸಿ ಜಂಗಮ ನಿಂದಿಸಿದಡೆ ಅದು ಕೂಡ ಯೋಗ್ಯ ಆಗಲ್ಲ. ಕಾರಣ ಜಂಗಮ ಯಾರು ಅಂದ್ರೆ ಗುರುವಿನ ಗುರು ಜಂಗಮ ಇಂತೆಂಬುದು ಕೂಡಲ ಸಂಗನ ವಚನ ಅಂತಕ್ಕಂತಹ ಮಾತು ಹೇಳ್ತಾರೆ. ಜಂಗಮ ಗುರುವಿಗೆ ಗುರು ಅಂತಕ್ಕಂತಹ ಮಾತನ್ನ ಹೇಳೋದ್ರ ಮೂಲಕ ಜಂಗಮತ್ವದ ಶ್ರೇಷ್ಠತೆಯನ್ನ ಪ್ರತಿಪಾದಿಸ್ತಾರೆ. ಕೆಲಸ ಮಾಡ್ತಾ ಇದ್ದಂತಹ ಸಮಯದಲ್ಲಿ, ಸತ್ಯಶುದ್ಧ ಕಾಯಕವನ್ನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಮ್ಮ ಎದುರಿಗೆ ಬಂದ್ರೆ ಆತನನ್ನು ಕೂಡ ನಮ್ಮ ಕೆಲಸವನ್ನ ಕಡೆಗಣಿಸಿ ಆತನನ್ನ ಉಪಚರಿಸಬಾರದು ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಈ ರೀತಿ ನಾವು ಸತ್ಯಶುದ್ಧ ಕಾಯಕವನ್ನ ಕೈಗೊಂಡ್ರೆ ನಾವು ಮಾಡ್ತಕ್ಕಂತಹ ಕಾಯಕ ಕೈಲಾಸ ಆಗುತ್ತೆ ಅಂತಕ್ಕಂತಹ ಮಾತು. ನೋಡಿ, ಕಾಯಕವೇ ಕೈಲಾಸ. ಹಾಗಾದ್ರೆ ಕೈಲಾಸ ಅಂದ್ರೆ ಏನು ಅಂತಕ್ಕಂತಹ ಮಾತನ್ನ ಅರ್ಥವನ್ನ ನೋಡೋದಾದ್ರೆ, ಕೈಲಾಸ ಅಂದ ತಕ್ಷಣ ನಾವೆಲ್ಲ ಪೂರ್ವಾಗ್ರಹ ಪೀಡಿತರಾಗಿಬಿಟ್ಟು ಕೈಲಾಸ ಅಂದ್ರೆ ಶಿವನ ವಾಸಸ್ಥಳ, ಅಲ್ಲಿ ಶಿವ ತನ್ನ ಪತ್ನಿ ಮತ್ತೆ ಮಕ್ಕಳ ಜೊತೆಗೆ ಇರ್ತಕ್ಕಂತಹ ಸ್ಥಳ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಶರಣರು
ತುಂಬಾ ವಾಸ್ತವವಾದಿಗಳಾಗಿದ್ರು ಅವರು. ಈ ಪೌರಾಣಿಕ ಕೈಲಾಸವನ್ನ ಅವರು ಒಪ್ಪಲಿಲ್ಲ, ಸ್ಪಷ್ಟವಾಗಿ ಅದನ್ನ ತಿರಸ್ಕರಿಸ್ತಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಆಳು ಬೆಟ್ಟ, ಅಲ್ಲಿರುವ ಮುನಿಗಳು ಜೀವಗಳ್ಳರು, ಅಲ್ಲಿದ್ದ ಚಂದ್ರಶೇಖರನು ಬಹು ಎಡ್ಡ, ಇದರ ಆಡಂಬರ ಬೇಕೆ ಎಮ್ಮ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯ ಪಡೆದು ತಮ್ಮ ಪಾದ ಪದ್ಮಗಳು ಬಯಲಾದ ಪದವೇ ಕೈಲಾಸವಯ್ಯ ಅನ್ನೋ ವಚನದ ಮೂಲಕ ಇಂತಹ ಪೌರಾಣಿಕ ಕೈಲಾಸವನ್ನ ಶರಣರು ತಿರಸ್ಕರಿಸ್ತಾರೆ. ಹಾಗಾದ್ರೆ ಇಲ್ಲಿ ಕೈಲಾಸ ಅಂದ್ರೆ ಏನು ಅಂತಕ್ಕಂತಹ ಶಬ್ದದ ಅರ್ಥವನ್ನ ನಾವು ನೋಡೋದಾದ್ರೆ, ಕೈಲಾಸ ಅಂದ್ರೆ ಶಿವನ ಧಾಮ. ಶಿವ ಅಂದ್ರೆ ಯಾರು? ಪುನಃ ಇಲ್ಲಿ ಪ್ರಶ್ನೆ ಬರುತ್ತೆ. ಶಿವ ಅಂದ್ರೆ ಪೌರಾಣಿಕ ಶಿವನೇ ಅಲ್ಲ. ಶಿವ ಅಂದ್ರೆ ಮಂಗಳಕರವಾದದ್ದು. ಯಾವುದಕ್ಕೆ ಮಂಗಳಕರವಾದದ್ದು, ಯಾವುದಕ್ಕೆ ಶುಭವಾದದ್ದು ಅನ್ನೋದನ್ನ ನೋಡಿದ್ರೆ, ಈ ಸತ್ಯಶುದ್ಧ ಕಾಯಕವನ್ನ ಕೈಗೊಂಡಿರ್ತಾನಲ್ಲ ಮನುಷ್ಯ, ಅದಕ್ಕೆ ಮಂಗಳವಾಗಿ, ಅದಕ್ಕೆ ಒಳ್ಳೆಯದಾಗ್ಲಿ ಅಂತಕ್ಕಂಥದ್ದು ಅದರ ಅರ್ಥ. ಇನ್ನ ಕೊನೆಯ ಘಟ್ಟ ದಾಸೋಹದ ವಿಚಾರಕ್ಕೆ ಬಂದ್ರೆ, ಈ ಕಾಯಕ ಮತ್ತು ದಾಸೋಹ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಕಾಯಕಕ್ಕೆ ಹೇಗೆ ನಿಯಮಗಳಿದಾವೋ, ದಾಸೋಹಕ್ಕೂ ಕೂಡ ಹಾಗೆಯೇ ನಿಯಮಗಳಿದಾವೆ. ಹೇಗ್ ಬೇಕೋ ಹಾಗೆ ದಾಸೋಹವನ್ನ ಮಾಡಂಗಿಲ್ಲ. ಕಾಯಕ ಹೇಗ್ ಮಾಡ್ತೀವ, ಸತ್ಯಶುದ್ಧ ಕಾಯಕವನ್ನ ಮಾಡಿ ಸದಾಚಾರದಿಂದ ಗಳಿಸಿ ಅಂತಹ ಹಣದಿಂದ ದಾಸೋಹ ಮಾಡಿದ್ರೆ ಮಾತ್ರ ಅದು ದಾಸೋಹಕ್ಕೆ ಸ್ವೀಕಾರಾರ್ಹವಾಗುತ್ತದೆ. ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದಡೆ ಅತಿಗಳವೇ ನೋಡ ಗುಹೇಶ್ವರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಿವಯೋಗಿ ಸಿದ್ದರಾಮೇಶ್ವರರು ಹೇಳ್ತಾರೆ, ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ. ಈ ದ್ವಂದ್ವವ ನಡೆದು ದಾಸೋಹಂ ಎಂದೆನಿಸಯ್ಯ ಅಂತ ತನ್ನ ಆರಾಧ್ಯ ದೈವ ಕಪಿಲಸಿದ್ಧ ಮಲ್ಲಿಕಾರ್ಜುನನಲ್ಲಿ ಕೇಳ್ಕೊಳ್ತಾರೆ. ದಾಸೋಹ ಅಂದ ತಕ್ಷಣ ನಮಗೆ ನೆನಪಾಗೋದು ಅನ್ನದಾಸೋಹ ಒಂದು ನಮಗೆ ಹೆಚ್ಚು ನೆನಪಾಗುತ್ತೆ. ಆದ್ರೆ ದಾಸೋಹದಲ್ಲಿ ಹಲವಾರು ಪ್ರಕಾರದ ದಾಸೋಹಗಳಿದ್ದಾವೆ. ವಚನಗಳನ್ನ ನಾವು ಓದ್ತಾ ಇದ್ರೆ ಗೊತ್ತಾಗುತ್ತೆ. ಅನ್ನದಾಸೋಹ, ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಯುಕ್ತಿ ದಾಸೋಹ, ಮಮಕಾರ ದಾಸೋಹ ಅಂತಕ್ಕಂತಹ ವಿವಿಧ ಬಗೆಯ ದಾಸೋಹಗಳನ್ನ ಶರಣರು ನಮಗೆ ಉಲ್ಲೇಖಿಸ್ತಾರೆ. ಈ ಎಲ್ಲ ಬಗೆಯ ದಾಸೋಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾಸೋಹ ಯಾವುದು ಅಂದ್ರೆ ಅದು ತ್ರಿವಿಧ ದಾಸೋಹ. ತ್ರಿವಿಧ ಅಂದ್ರೆ ಯಾವುದು? ಗುರುಲಿಂಗ ಜಂಗಮರಿಗೆ ನಾವು ಸಲ್ಲಿಸ್ತಕ್ಕಂತಹ ಸೇವೆ ಇದೆಯಲ್ಲ, ಅದೇ ಈ ತ್ರಿವಿಧ ದಾಸೋಹ. ತನುವ ಕೊಟ್ಟು ಗುರು ತ್ರಿವಿಧ ದಾಸೋಹವಿಲ್ಲದೆ ನಕ್ಕ, ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿ, ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ಅನ್ನೋ ವಚನದ ಮೂಲಕ ಈ ನವಿಲು ಇದೆಯಲ್ಲ ಡ್ಯಾನ್ಸ್ ಮಾಡುತ್ತೆ, ಅದು ಆಟ ಆಡುತ್ತೆ. ಈ ಹಾರ್ಮೋನಿಯಂ ಇದೆಯಲ್ಲ ಪದ ಹೇಳುತ್ತೆ, ಗಿಳಿ ಪಾಠ ಓದುತ್ತೆ. ಅವರಲ್ಲಿ ತ್ರಿವಿಧ ದಾಸೋಹ ಇಲ್ಲದೆ ಇರೋದ್ರಿಂದ ಅವರಿಗೆಲ್ಲ ದೇವರು ಒಲಿಯಲ್ಲ. ದೇವರು ಯಾವುದಕ್ಕೆ ಒಲಿತಾನೆ ಅಂದ್ರೆ ಈ ತ್ರಿವಿಧ ದಾಸೋಹಕ್ಕೆ ಒಲಿತಾನೆ ಅಂತ ಹೇಳಿ ಆ ವಚನವನ್ನ ಉಲ್ಲೇಖಿಸ್ತಾರೆ. ಇನ್ನು ಅಂತಿಮವಾಗಿ ಜ್ಞಾನ ದಾಸೋಹಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನ ಮೂಲಕ ತನ್ನಲ್ಲಿರ್ತಕ್ಕಂತಹ ಭವರೋಗವನ್ನ ಹೋಗಲಾಡಿಸಲಿಕ್ಕೆ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ತಾರೆ. ಅಲ್ಲಿಗೂ ಕೂಡ ವಿವಿಧ ಆಲೋಚನೆಗಳ ಈ ಒಂದು ಜ್ಞಾನ ದಾಸೋಹವನ್ನ ಉಂಟು ಮಾಡತಕ್ಕಂತಹ ಇದು ಒಂದು ಅನುಭವ ಮಂಟಪ. ಇಂತಹ ಅರ್ಥಗರ್ಭಿತವಾದಂತಹ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಉಪನ್ಯಾಸ ನೀಡಲಿಕ್ಕೆ ಆಹ್ವಾನಿಸಿದಂತಹ ಈ ಒಂದು ಗುರುಕುಲದ ಎಲ್ಲ ಕಾರ್ಯಕರ್ತರಿಗೆ, ಇದರ ಹಿಂದಿರ್ತಕ್ಕಂತಹ ನನ್ನ ಪರಮಾರಾಧ್ಯ ಗುರುಗಳ ಈ ಕಾರ್ಯಕ್ರಮದಲ್ಲಿ
ಶರಣ ಸಂಸ್ಕೃತಿ ಕುರಿತು ವಿಶೇಷ ಉಪನ್ಯಾಸ ನೀಡತಕ್ಕಂಥ ಶ್ರೀಯುತ ಡಾಕ್ಟರ್ ಜಿ ವಿ ಮಂಜುನಾಥ್ರವರಿಗೆ ಶರಣು ಶರಣಾರ್ಥನ ಅರ್ಪಿಸಿ ಆಶ್ರಮದ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಈ ಮೂಲಕ ಜರುಗ್ತಾ ಇದ್ದೀವಿ. ಪರಮ ಪೂಜ್ಯರು ಡಾಕ್ಟರ್ ಜಿ ವಿ ಮಂಜುನಾಥ್ ಹೊಳಲ್ಕೆರೆ ಅವರನ್ನು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಆತ್ಮೀಯರೇ, ಆದ್ರೆ ಅವ್ರು ಏನು ಶಬ್ದ ಸಂಗ್ರಹ ನೋಡ್ಬೇಕು, ಅವ್ರದ್ದು ಆತ್ಮಜ್ಞಾನ. ದಾಸರ ಸರ್ ಹೇಳಿದಲ್ಲ, ಪುನಶ್ಚೇತನ ಕಾರ್ಯಕ್ರಮ ಮಾಡಿದಲ್ಲ ಹಿರಿಯರಿಗಾಗಿ, ಅವಾಗೂ ನಾನು ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೆ, ವಚನಗಳ ವೈಚಾರಿಕತೆ. ಸಿದ್ದಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಹಳ್ಳಿ ಹಳ್ಳಿ ಕಾರ್ಯಕ್ರಮ, ಅಲ್ಲಿ ಶರಣ ಸಂಸ್ಕೃತಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರು. ಆ ಶರಣ ಸಂಸ್ಕೃತಿ ಒಂದಿಷ್ಟು ಪಾಯಿಂಟ್ಸ್ ಹೇಳಿದಾಗ ಇದರ ಬಗ್ಗೆ ಒಂದು ಪುಸ್ತಕ ಮಾಡ್ರಿ ಅಂತಂದ್ರೆ, ನಾನು ಗಿರಡಿ ಸರ್ ಕೂಡ ಪುಸ್ತಕ ಮಾಡಿದ್ದೀವಿ. ಅದು ಸಿದ್ದೇಶ್ವರ ಅಪ್ಪಗಳು ಒಂದು ಅಮೃತ ಹಸ್ತದಿಂದ ಬಿಡುಗಡೆ ಆಯಿತು. ಅದಕ್ಕೆ ಪ್ರೇರಣೆ ಯಾರನ್ನ ಡಾಕ್ಟರ್ ಈಶ್ವರ್ ಮಂತ್ರವರು ಪ್ರೇರಣೆ ಪಡಬೇಕಾಗ್ತದೆ. ನೀನು ಬರೀತಿ, ನೀನು ಮಾತಾಡ್ತಿ ಅಂತಂದ್ರೆ ಆಗೋದು. ಇನ್ನು ಬಸವ ಪುತ್ರನಿಗೆ ಒಂದಿಷ್ಟು ಪುಷ್ಪಾರ್ಪಣೆ ಮಾಡುವಂಥ ಒಂದು ಸುಯೋಗವನ್ನು ಒದಗಿಸಿಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಕ್ಕಾಗಿ ಬಸವ ಸ್ಮರಣೆ ಒಂದಿಷ್ಟು ಮಾಡೋಣ. ಬಸವನವರ ಕುರಿತು ಒಂದಿಷ್ಟು ವಚನ. ಬಸವಣ್ಣನವರು ಹೇಗಿದ್ರು, ನಾವೇನು ಬಸವಣ್ಣನವ್ರು ನೋಡಿಲ್ಲ, ಆದರೆ ಬಸವಣ್ಣನವರು ಹೇಗಿದ್ರು ಅಂತ ಅಲ್ಲವರು ಹೇಳ್ತಾರೆ. ಕುಂಡಲಿಗನ ಕೀಳದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ, ಜಲದೊಳಗನ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆಯಲ್ಲ ಬಸವಣ್ಣ, ಜಲದಿಂದಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೆಯಲ್ಲ ಬಸವಣ್ಣ, ಗುಹೇಶ್ವರ ಲಿಂಗದ ಅನತಿ ಹಿಡಿದು ಐಶ್ವರಂಧಕರ ತರುಗರ ಭಕ್ತರ ಮತವ ನೇನ ಮಾಡಿ ಬಂದೆಯಯ್ಯ ಸಂಗನ ಬಸವಣ್ಣ. ಏನು ವಚನ ಕೊಟ್ಟರಲ್ಲ, ಮಣ್ಣಾಗದಂತೆ ಇದೆಯಲ್ಲ ಬಸವಣ್ಣ. ಕುಂಡಲಿನ ಕೀಟ ಕುಂಡಲಿನ ಕೀಟ ಸಾಧಿಸಿದ್ರು. ಅದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ. ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ಬಸವಣ್ಣನವರು ತೋರಿಸಿದ್ರು. ಲೌಕಿಕ ಪಾರಮಾರ್ಥಗಳನ್ನು ಒಂದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಬಸವಣ್ಣನೇ ನಿದರ್ಶನ. ಮುಂದೆ ಹೇಳ್ತಾರ, ನೀರಿನಿಂದಾದ ಮುತ್ತು ಏನದಲ್ಲ, ನೀರಿನಿಂದಾದ ಮುತ್ತು ಹೊಳ್ಳೆ ನೀರಾಗುವುದಿಲ್ಲ. ಜಲದಿಂದಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದೆಯಲ್ಲ ಬಸವಣ್ಣ. ಬಸವಣ್ಣನವರು ಸಾಧನೆಯ ಮೂಲಕ ಅತ್ಯುನ್ನತ ಎತ್ತರಕ್ಕೆ ಹೋದರು. ಆದರೆ ಯಾವ ಕಾರಣಕ್ಕೂ ಕ್ಷುಲ್ಲಕ ಕಾರಣಕ್ಕೆ ಬಹಳಷ್ಟು ಜನ ಬರ್ತಾರೆ, ಯಾವ ಕಾರಣಕ್ಕೂ ಕೆಳಗೆ ಬರಲಿಲ್ಲ. ಅದರ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಬಸವಣ್ಣ ನಮಗೆ ಇನ್ನುವರೆಗೆ ಅದಾರ ಯಾವಾಗಲೂ ಇರ್ತಾರೆ. ಗುರು ಲಘು ಆಗಬಾರದು, ಗುರು ಲಘು ವರ್ತನೆಯಿಂದ ಲಘು ಆಗಬಾರದು. ಇನ್ನ ಲಘು ಇದ್ದವ ಗುರು ಆಗಲಿ ಅಡ್ಡಿಯಲ್ಲ. ಗುರು ಲಘು ಆದರೆ ಗುರುವಿಗೆ ಕಿಮ್ಮತ್ತರಾಗಿಲ್ಲ. ಬಸವ ಗುರು ಹಾಗಿದ್ದ ಅಂತ ಎಲ್ಲರೂ ಹೇಳ್ತಾರೆ. ಆಮೇಲೆ ತನುಗುಣ ಭಕ್ತರಾದ ಐಶ್ವರ ಅಂಧಕರ ಮತವನ್ನೇನ ಮಾಡಿ ಬಂದೆಯ ಸಂಗದ ಬಸವಣ್ಣ. ಅವರ ಮತ ಯಾವುದಿತ್ತು, ಅಲ್ಲಿ ಹೋದ್ರ ಅವ್ರದ್ದು ಉನ್ನತ ಮತ ಇತ್ತು. ಬಸವಣ್ಣ ಬಹಳಷ್ಟು ಆರಾಮದಿಂದ ಇರ್ಬೋದಾಗಿತ್ತು, ಉನ್ನತ ಕುಲದೊಳಗಿದ್ದ, ಮಹಾಮಂತ್ರಿ ಆಗಿದ್ದ. ಆದ್ರೆ ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಲಿಂದ ಆ ಪ್ರಭುತ್ವವನ್ನೇ ಎದುರು ಹಾಕೊಂಡ ಬಸವಣ್ಣ. ಸ್ವಕುಲವನ್ನು ತೊರೆದ ಬಸವಣ್ಣ, ಸ್ವಹಿತವನ್ನು ತ್ಯಜಿಸಿದ ಮಹಾನ್ ಸಂತ ಬಸವಣ್ಣ.
ಇದು ಅನ್ನವನ್ನು ಹೇಳುವಂಥ ಒಂದು ವಚನ. ಇನ್ನು ನಾನು ಒಂದಿಷ್ಟು ಸ್ವರಚಿತ ಒಂದು 2 ವಚನ ಬಸವಣ್ಣನ ಕುರಿತು ಮ್ಯಾಥಮೆಟಿಕಲ್ ಫಾರ್ಮುಲಾ ಪ್ರಕಾರ ಮಾಡಿದೆ. ಆಸ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರ್, ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆದ ಕಾರಣ ಮ್ಯಾಥಮೆಟಿಕಲ್ ಫಾರ್ಮುಲಾ ಒಳಗೆ ಬಸವಣ್ಣನವರು ಹೇಗೆ ಹೇಳೋದು, ಮೌಲ್ಯಗಳ, ತತ್ವಗಳ, ಆದರ್ಶಗಳ ಒಟ್ಟು ಮೊತ್ತವೇ ಬಸವಣ್ಣ. ಬಸವ ಇಸ್ ದಿ ಸಮ್ ಟೋಟಲ್ ಆಫ್ ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್ ಅಂಡ್ ಐಡಿಯಲ್ಸ್. ಅರಿವು, ಆಚಾರ, ಅನುಭಾವಗಳ ಗುಣಲಬ್ಧವೇ ಬಸವಣ್ಣ. ಬಸವ ಇಸ್ ದಿ ಪ್ರಾಡಕ್ಟ್ ಆಫ್ ವಿಸ್ಡಮ್, ಗುಡ್ ಕಂಡಕ್ಟ್ ಅಂಡ್ ಮಿಸ್ಟಿಸಿಸಮ್. ಅರಿವು, ಆಚಾರಗಳ, ಅನುಭವ, ಸದ್ಗುಣಗಳ ಗಣವೇ ಬಸವಣ್ಣ. ಸೆಟ್ ನೋಡಬೇಕು, ಗಣ ಅಂದ್ರೆ ಸೆಟ್. ಬಸವ ಇಸ್ ದಿ ಸೆಟ್ ಆಫ್ ಯೂನಿವರ್ಸಲ್ ಕ್ಯಾರೆಕ್ಟರ್ಸ್, ಗುಡ್ ಕ್ಯಾರೆಕ್ಟರ್ಸ್. ಏನು ಸದ್ಗುಣಗಳಲ್ಲ ಅವುಗಳ ಒಂದು ಸೆಟ್ ಥಿಯರಿ, ಬೇರೆ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಏನೆಲ್ಲ ಸದ್ಗುಣಗಳಲ್ಲ ಅವ್ರೊಳಗೆ ಇದ್ದು ನೀವು ಬೇಕಾದ್ರೆ ವಚನಗಳನ್ನು ತೆಗೆದು, ಯಾಕಂದ್ರೆ ಬಸವಣ್ಣ ನೋಡಿಲ್ಲ, ಅವ್ರು ತಿಳ್ಕೊಬೇಕಾದ್ರೆ ವಚನಗಳನ್ನು ನೋಡಿದಾಗ ಗೊತ್ತಾಗ್ತದೆ ಬಸವಣ್ಣ ಹೇಗಿತ್ತ. ಆಮೇಲೆ ಪಂಚ ಆಚಾರ, ಷಟ್ಸ್ಥಲ, ಅಷ್ಟಾವರಣಗಳ ಪ್ರತೀಕವೇ ಬಸವಣ್ಣ. ಅದರ ಪ್ರತಿರೂಪ ಅಂದ್ರೆ ಅದರ ಪ್ರತೀಕ. ಎಲ್ಲ ಪಂಚ ಆಚಾರಗಳಿದ್ದು, ಷಟ್ಸ್ಥಲ, ಅಷ್ಟಾವರಣಗಳ ಪ್ರತೀಕ ಬಸವಣ್ಣ ನೋಡಿದರೆ ಸಾಕು, ಅವೆಲ್ಲ ನಮ್ಮ ಕಣ್ಣೆದುರಿಗೆ ಬರಲ್ಲ. ಉಪಮಾತೀತ, ಶಬ್ದಾತೀತ, ಮಹಾಮಹಿಮ ಸಂಗನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತ ಬದುಕಿದೆನು ಶ್ರೀ ಗುರು ಬಸವ. ಶ್ರೀ ಗುರು ಬಸವ ಅಂಕಿತ ಎನ್ನುತ್ತ ಬದುಕಿದೆನು ಶ್ರೀ ಗುರು ಬಸವ. ಕೊನೆಯದಾಗಿ ಉಳ್ಳವರು ಕಟ್ಟಿದ ದೇವಾಲಯ ಕಟ್ಟಿದ ಉಳ್ಳವರು ಈಗಿಲ್ಲವಯ್ಯ. ಉಳ್ಳವರು ಕಟ್ಟಿದ ದೇವಾಲಯ ಕಟ್ಟಿದ ಉಳ್ಳವರು ಈಗಿಲ್ಲವಯ್ಯ. ದೇಹವೇ ದೇಗುಲ ಎಂದು ಬೋಧಿಸಿದ ಬಸವಣ್ಣ ಇಂದಿಗೂ ಇದ್ದಾನೆ, ಎಂದೆಂದಿಗೂ ಇರುವನಯ್ಯ. ಸ್ಥಾವರ ಕಡಿಮುಂಟು ಜಂಗಮ ಕಡಿವಿಲ್ಲ ಎಂಬ ವಾಣಿಗೆ ಸಾಕ್ಷಿಯಾದನಯ್ಯ ಬಸವಣ್ಣ ಶ್ರೀ ಗುರು ಬಸವ ಎಂದು ಹೇಳುತ್ತಾ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ, ಪುಷ್ಪಾರ್ಪಣೆ ಮಾಡಲಿಕ್ಕೆ ಒಂದಿಷ್ಟು ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ನಾನು ನಮಿಸುತ್ತಾ ನನ್ನ ಮಾತಿಗೆ ವಿರಾಮ. ಅಧಿಕೃತ ವಕ್ತಾರರು ಅಂದರೆ ಬಸವರಾಜ್ ಕಡ್ಡಿ ಸರ್ ಅಂತ ನಾವು ನೆನೆಸ್ಕೋತೀವಿ. ಬಹಳ ತಮ್ಮ ವಿಚಾರಣ ಹಂಚಿಕೊಂಡಿದ್ದಕ್ಕೆ ಅವರಿಗೆ ಆಶ್ರಮದ ಪರವಾಗಿ ಶರಣ ಸಮರ್ಪಿಸಿ ಅವ್ರನ್ನ ಪರಮ ಪೂಜ್ಯರು ಗೌರವಿಸಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಆಶ್ರಮದಲ್ಲಿ ಈಶ್ವರ ಮಂಡೂರವರು ಇಲ್ಲಂದ್ರೂ ಕೂಡ ಇಲ್ಲಿ ದಾಸೋಹ ನಡೀತಾ ಇದೆ ಅನ್ನೋದಕ್ಕೆ ದಾಸೋಹಿಗಳೇ ಕಾರಣ. ಅರಳಿ ನಾಗರಾಜಪ್ಪನವರು ನಿವೃತ್ತ ನ್ಯಾಯಮೂರ್ತಿಗಳು 21,551 ರೂಪಾಯಿಗಳನ್ನು ದಾಸೋಹ ನೀಡಿದ್ದಾರೆ. ಚಂದ್ರಶೇಖರ್ ನಿಂಬರಿಗಿಯವರು ಮಾಲಿಪುರ 500 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಶ್ರೀಶೈಲ ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಬಣ್ಣ ಕಲಶವಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು. ಕೇಳು ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು, ಮಾಡುವರು.
ವಿಶ್ವಗುರು ಅನ್ನ ಬಸವಣ್ಣ ಹೇಳಕ್ ಸಾಧ್ಯ ಇಲ್ಲ. ನಮ್ಮ ದಾಸರ್ ಸರ್ ಹೇಳ್ತಾ ಇದ್ದಾರಲ್ಲ ಪ್ರಸ್ತಾವಿಕದಲ್ಲಿ, ಅವ್ರು ಯಾರಿಗೂ ಸಹಿತ ಅವ್ರು ಎಂತ ಮನಸ್ಸು ಇತ್ತಂದ್ರೆ ಈಶ್ವರ್ ಮಂಟ್ರಜ್ಜರ್ದು ಹೂವಿನಂತ ಮನಸ್ಸು, ಮಗುವಿನಂತ ಮನಸ್ಸು, ಬಹಳಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ನಮ್ಮಲ್ಲಿ ಹಿಂದೆ ಡಿ ಸಿ ಅವರು ಕ್ಯಾಪ್ಟನ್ ರಾಜೇಂದ್ರ ಇದ್ರು, ಅವ್ರ ಭೇಟಿಗೆ ಬಂದಾಗ ನಮ್ಮ ಜೊತೆ ಎಷ್ಟು ಕಾಲ ಕಳೀತಿದ್ರಂತ ಆಫೀಸ್ನಲ್ಲಿ. ಅವರು ಒಬ್ಬರು ಶರಣರಾಗಿ ನಮ್ಮ ಕಚೇರಿಯಲ್ಲಿ ಕೂತಿದ್ದವ ನಮ್ಗೊಂದು ದೊಡ್ಡ ಸೌಭಾಗ್ಯ ಅಂತ ಅನಿಸ್ತಿತ್ತು. ಬಹಳಷ್ಟು ಇದ್ರ ಜೊತೆಗೆ ನಮ್ಮ ಸ್ವಂತ ಊರಾದಂಥ ರಾಯಬಾಗ್ ತಾಲೂಕು ಇಟ್ನಾಳದಲ್ಲಿ ಒಂದೆರಡು ಕಾರ್ಯಕ್ರಮ ಮಾಡಿದ್ವಿ ನಾವು. ಅದರಲ್ಲಿ ನಮ್ಮ ಮನೆಯಲ್ಲಿ ಒಬ್ಬ 100 ವರ್ಷದ ಅಜ್ಜಿ ಇದ್ರು. ಈ ಅಜ್ಜಿನ ಶತಮಾನೋತ್ಸವ ಮಾಡ್ಬೇಕಂತ ಅಜ್ಜಾರ್ ಹೇಳಿದ್ರು. ಅವ್ರ ಮನುಷ್ಯನಂತೆ ಅದನ್ನ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಇಷ್ಟು ಖುಷಿ ಪಟ್ಟವರು ಅಜ್ಜಾರ್ ಅಂತಂದ್ರೆ, ಈ ಮನೆ ಏನಪ್ಪಾ ಅಂತಂದ್ರೆ ಒಂದು ಜೇನು ಗೂಡು ಇದ್ದಂಗ, ನೀವೆಲ್ಲ ಜಂಟಿ ಫ್ಯಾಮಿಲಿಯಾಗಿ ನಾಲ್ಕು ಪ್ರದರ್ಶಿಸಿದ್ರಿ. ಈ ಅಜ್ಜಿಗೆ ಶತಮಾನೋತ್ಸವ ಮಾಡಿದಂತ ಬಹಳಷ್ಟು ಶುಭ ಹಾರೈಸಿ ಬಂದಿದ್ರು. ಇಂಥ ಒಂದು ಮನಸ್ಸು ಇರ್ತಕ್ಕಂಥ ಈಶ್ವರ್ ಮಂಟೂರ್ ಅಜ್ಜಾರ್ ಇವತ್ತು ನಮ್ಮ ಜೊತೆ ಇಲ್ಲ. ಆದ್ರೆ ಅವರ ನೆನಪುಗಳು, ಅವ್ರು ಹಾಕಿಕೊಟ್ಟಂತ ನಮ್ಗೇನು ಮಾರ್ಗದರ್ಶನದ ನೀತಿ ನಿಯಮಗಳು ಏನದ ಅವರು ಸತತ ನಮ್ಮ ಜೊತೆ ಇರ್ತಾವು. ಎಲ್ಲ ಬಸವಾದಿ ಶರಣರವರ ಒಂದು ಶುಭ ಹಾರೈಕೆ ನಮ್ಮೆಲ್ಲರ ಮೇಲೆ ತಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರೂ ಇವತ್ತು ಬಹಳಷ್ಟು ಭಕ್ತಿಪೂರ್ವಕವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಿತ ಸಹಕಾರವನ್ನು ಮಾಡಿದ್ದೀರಿ. ಪ್ರತಿ ವರ್ಷ ಅಜ್ಜರ ಕಾರ್ಯಕ್ರಮ ಇಷ್ಟ ಉತ್ಸವದಿಂದ ಮುಂದುವರಿಲಿ ಅಂತೇಳಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅವಕಾಶಕ್ಕೆ ವಂದಿಸಿ ಈ ಒಂದು ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಪ್ರತಿ ವರ್ಷ ಭಾಗವಹಿಸಿ ತಮ್ಮ ಕೈಲಾದ ಮಟ್ಟಿಗೆ ದಾಸೋಹವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಉನ್ನತ ಹುದ್ದೆ ಸಿಗಲಿ, ಆ ಹುದ್ದೆಯಿಂದ ನಮ್ಮ ಒಳಿತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಆಶ್ರಮದ ಮಕ್ಕಳಿಂದ ವಚನ ನಡುತ್ತೆ. ಧರ್ಮವ
ಕರಡಿಮೆಯೊಳಗೆ ತಯಾರಾಗಿ ನಾಡಿಗೆ ಸಂದೇಶಗಳನ್ನು ಪ್ರವಚನ ಬೇರುಗಳನ್ನು ಬೀರಿಸಿ ಬಿತ್ತರಿಸಿ ಇವತ್ತು ದಿವಸ ನಮ್ಮ ಎದುರಾಳದಲ್ಲಿಲ್ಲ, ನಮ್ಮ ಮುಂದೂ ಇಲ್ಲ. ಬಹಳ ಪ್ರವಚನಗಾರ ಮಾಡುವಂತ ವಿಚಾರ ಇಟ್ಟುಕೊಂಡಂತ ಒಬ್ಬ ನಡೆದಾಡುವ ಮಾತ ಮಂಟೂರವರು ಇಲ್ಲ. ಇಲ್ಲದಿದ್ರು ಅವ್ರು ಮಾಡಿದಂಥದ್ದು ಕೀರ್ತಿ, ಮಾಡಿದಂಥದ್ದು ಸಂದೇಶ ಅವರೆಲ್ಲರ ಕಡೆ ಎಲ್ಲರಲ್ಲೇ ಸುಳಿದಾಡ್ತದ. ಎಂತ ಬುದ್ಧ ಬಸವಣ್ಣ ಬಂದ, ಬುದ್ಧ ಬಂದ, ಅವನು ತನ್ನ ಕಿತ್ತೇನು ಮಾಡಿ ಆದ. ಮಹಾವೀರ್ ಬಂದ, ಅವನ ಕಿತ್ತೇನು ಆದ. ಯೇಸು ಕೃಷ್ಣ ಬಂದ, ಅವನ ಕಿತ್ತೇನು ಹಾಕಿದ. ಅಣ್ಣ ಬಸವಣ್ಣ ಬಂದ, ಅವನ ಕಿತ್ತೇನು ಹಾಕಿದ. ನಡೆದಾಡೋ ದೇವರು, ಮಾತನಾಡೋ ದೇವರು. ನಾವು ಬಸವಣ್ಣ ನೋಡಿಲ್ಲ, ಬುದ್ಧ ನೋಡಿಲ್ಲ, ಮಹಾವೀರ್ ನೋಡಿಲ್ಲ, ಯೇಸು ಕೃಷ್ಣ ನೋಡಿಲ್ಲ ಅಂತ ಸಂಕಲ್ಪಿಸಿಕೊಂಡು ಜೀವನವನ್ನು ಗುರಿಯನ್ನು ಮುಟ್ಟಿ ಗುರುವಿನ ಬಲಾಬಲಾಗಿ ಸದಾ ಭಕ್ತಿಯನ್ನು ಮಾಡಿ ನಾವು ಮುಕ್ತಿ ಸಿದ್ಧಿಯನ್ನು ಪಡ್ಕೋಬೇಕಾದ ಒಳ್ಳೆಯ ರೀತಿ, ನೀತಿ, ನ್ಯಾಯ, ಕಾಯ, ವಾಚ, ಮನಸ್ಸ, ಭಕ್ತಿ, ಭಾವ, ಸರಳತೆ, ಸೂಕ್ಷ್ಮ ಆತ್ಮನುಸರಿಸಿ ನಡೆದ ನುಡಿದ ಜೀವನಗಳನ್ನು ಗುರಿಯನ್ನು ಮುಟ್ಟಿ ಗುರುವಿನ ಬಲಾಬಲಾಗಿ ಸದಾ ಭಕ್ತಿಯನ್ನು ಮಾಡಬೇಕಾದ್ರೆ ಶ್ರೇಷ್ಠ ಭಕ್ತಿಯನ್ನು ಬೇಕಾಗಿತ್ತು. ಒಂದು ಗುರುಗಳು ನನಗೆ ಪೂಜಾಕ್ ಹೋಗಿದ್ರಿ. ಸಂಸ್ಕಾರ ಕೊಡುವುದಾದ್ರೆ ಎಲ್ಲರೂ ಮಾತಾಡೋ ಒಳಗಿಂದ ಮಾತಾಡ್ಬೇಕಾದ್ರೆ ಮಣ ಎಂಬ ಬರ್ಕಟ್ಟವನ್ನು ತಡೆಯಲಾರ ಚಟ್ಟ ಸಿದ್ಧಿಗಳು ಎಣಿಪುದು ಅಂತ ಮಾತಾಡ್ತಾರೆ. ಒಳ ಸುಂದರೈತ್ರಿ, ಒಳಗೊಂದು ನಂಗ್ಯಾದಂತ ಮನಸ್ಸೈತ್ರಿ. ಅದ್ರ ತ್ರಿಕರಣ ಸುದ್ದಿ ನಾವು ಮಾಡಬೇಕಾದ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜರಂತರು, ಅಕ್ಕ ಮಾದೇವಿ, ಹಿರಣ್ಯ ಮಲ್ಲಮ್ಮ, ಸಂತ ಸುಕ್ಕುಬಾಯಿ, ಜನಾಬಾಯಿ, ಮುಕ್ತಾಬಾಯಿ ಅಂತವ್ರು ಇಟ್ಟು ಮಾರ್ಗದರ್ಶನ ನಮಗೆಲ್ಲ ಮಾಡಿದಂತವ್ರು. ಅದಕ್ಕಾಗಿ ಸ್ವಾಮಿಗಳು ಮನೆಗೆ ಪೂಜಾ ಕೊಯ್ದ್ರು. ಪೂಜಾದಲ್ಲಿ ಬಹಳ ಸಂಸ್ಕೃತಿ ಕೊಡುವಂತ ಸಂದೇಶ ಆ ಸ್ವಾಮಿಗಳು ಹೇಳಿದ್ರು. ನಾವು ಹೇಳಿದಾಗೆಲ್ಲ ಕೇಳ್ತೇನೆ ಅಂತ ಕೇಳಿದ್ರು. ಕೇಳ್ತಂಡ್ರಿಲ್ಲ ಅಂದವರು, ಕೇಳ್ತಂಡ್ರಿಲ್ಲ ತಂದ ಗುರುಗಳು ಜಳಕ ಮಾಡಿ ಮಂತ್ರನ ಕೊತ್ತು, ಶಿಷ್ಯನ ಬಂದು ಜಳಕ ಮಾಡಿ ಅವನು ಕೊತ್ತ. ಪೂಜಾ ಶುರು ಅಂತ ಅವನು ಲಿಂಗಕ್ಕೆ ನೀರು ಹಾಕಿದ, ಅವನು ಹೂ ಅಪ್ಪತ್ತಿಗಳಿಗೆ ಜಯಿಸಿದ. ಅವನು ಹೂ ಅಪ್ಪತ್ತಿಗಳಿಂದ ಒಂದು ವಸ್ತು ದೂರ ಆಗಿತ್ತು ನೋಡ್ರಿ. ಆ ಗುರುಗಳಿಗೆ ನೆನಪುವಾದಾಗಿತ್ತು. ಅವನು ಮೂರವರೆಗೆ ಪೂಜಾ ಕೊಟ್ಟಿದ್ದ. ಆ ಗುರುಗಳು ಏನ್ ಮಾಡಿದ್ರು, ಆ ವಸ್ತು ಕೈ ಮಾಡಿದ್ರು. ಆ ಶಿಷ್ಯನು ಏನ್ ಮಾಡಿದ್ರು, ಅವರು ಆ ವಸ್ತು ಕೈ ಮಾಡಿದ. ತಿಳಿವಲ್ಲ ಆತು. ಮತ್ ಗುರುಗಳು ಏನ್ ಮಾಡಿದ್ರು, ಹಿಂಗ್ ಕೈ ಮಾಡಿ ಹಿಂಗ್ ಮಾಡಿದ್ರಿ, ಹಿಂಗ್ ಕೈ ಮಾಡಿ ಮತ್ ಹಿಂಗ್ ಮಾಡಿದ್ರಿ. ಮತ್ತು ಅವನು ಕೈ ಎತ್ತಿ ಅವನು ಹಿಂಗ್ ಮಾಡಿದ್ರಿ. ತಿಳಿವಲ್ಲ ಆತು. ಗುರುಗಳಿಗೆ ಸ್ವಲ್ಪ ಸಿಟ್ಟು ಬಂದಂತು, ಗಾಳಿ ಪಡ್ಕೊಂಡ್ರಿ. ಗಾಳಿಗಳು ಹೇಳ್ತಂತ ಅವನು ಗುರುಗಳಿಗೆ ಕೊಟ್ರಿ. ಈಗ ಪೂಜೆ ಆಗಬಾರ್ದು. ಒಳ್ಳೆಯ ರೀತಿ, ನೀತಿ, ನ್ಯಾಯ, ಕಾಯ, ವಾಚ, ಮನಸ್ಸ, ಬಸವಣ್ಣ ಸಂದೇಶ, ಸಿದ್ದೇಶ್ವರ ಮಾಡಿದಂತ ಸಂದೇಶ ನಾವು ನೀವು ಮಾಡಿ ಸಮರ್ಥರು ಮಾಧವನ್ ಪ್ರಭುಜರು ನಡೆದಾಡ ದೇವರು, ಮಾತನಾಡೋ ದೇವರು ಆ ಸಂದೇಶಗಳು ಬೀಸಾರ. ಆ ಮಾರ್ಗದರ್ಶನ ಹೋಗೋಣ, ಆ ಹಜ್ಜಿ ಪ್ರಕಾರ ಹೋಗೋಣ. ಆ ದಾರಿಯಲ್ಲಿ ನಡೆದ ಜೋರು ಗುರುವನ್ನು ಮುಟ್ಟಿ ಗುರುಗಳು ಬಲಾಬಲಾಗಿ ಸದಾ ಭಕ್ತಿ ಮಾಡಬೇಕು ಅಂತ ಹೇಳಿ ಕೇಳ್ತಾ ಚಿಕ್ಕಳಿಕೆ ಕ್ರಾಸ್ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ವಚನ ಪಠಣದ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿದ ಬಸವಾದಿ ಶರಣೆಯನ್ನು ಸ್ಮರಿಸುತ್ತಾ ಅಜ್ಜನ ಮನೆಯಲ್ಲಿ ಹೊಸಪೇಟೆ ಬೆಲ್ಲದ ಚೆನ್ನಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕಾರ್ಯಕ್ರಮ. ನನಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು 3 ಸೀಟ್ ಸಿಕ್ಕಿತ್ತು. ನನಗೆ ಯಾವ್ದಕ್ಕೆ ಹೋಗ್ಲಿ ಅಂದೆ ನಾನು. ಎಲ್ಲಿಗೂ ಹೋಗಬೇಡ, ಕಾಲೇಜೇ ಬಿಟ್ಬಿಡು, ಮನೆಗೆ ಹೋಗು, ನಿಮ್ಮ ಅಪ್ಪನ ಜೊತೆಗೆ ಸೇರು, ನಿಮ್ಮ ರೈಸ್ ಮಿಲ್ಲು, ಆಯಿಲ್ ಮಿಲ್ಲು, ಕೃಷಿ ಎಲ್ಲ ಮಾಡು. ಆಸ್ತಿ ಎಲ್ಲ ಉಳಿಸ್ಕೊಂಡ್ರೆ 6 ಮಂದಿ ಅಣ್ಣ ತಮ್ಮರು ಹಂಚ್ಕೊಳ್ತೀವಿ. ನೀನು ಡಾಕ್ಟರ್ ಆದರೆ ನೀನು ಪೂರ್ತಿ ಆಗ್ತಿದ್ದೆ. ನಾನು ಸ್ವಾತಂತ್ರ್ಯ ಆಗಬೇಡ, ನೋಡಿ ಯೋಚನೆ ಮಾಡು ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಯಾರು ಮತ್ತೊಬ್ಬರಿಗಾಗಿ ಬದುಕಿರ್ತಾರೋ ಅವರು ಉಸಿರು ನಿಂತ ಮೇಲೂ ಕೂಡ
ಅವರ ಹೆಸರು ಉಳಿತದೆ ಅಂತ ವ್ಯಕ್ತಿ ಆಗ್ಬೇಕಂತೀಯೋ ಅಥವಾ ಉಸಿರಿದ್ದಾಗನೇ ನಿನ್ನ ಹೆಸರಿದ್ದಂಗೆ ಆಗ್ಬೇಕಂತೀಯೋ ಅಂತ ಹೇಳಿದ್ರು. ಹಾಗಾಗಿ ನಾನು ಕಾಲೇಜ್ ಬಿಟ್ಟೆ, 2 ವರ್ಷ ಮತ್ತೆ BA ಮಾಡ್ಕೊಂಡೆ, 7 ವರ್ಷ ಬಿಟ್ಟೆ, ಆಮೇಲೆ LLB ಮಾಡಿದೆ. ಭಗವಂತನ ಇಚ್ಛೆ ಏನಿತ್ತು ಏನೋ, ವಕೀಲ ಆಗಬಾರ್ದಂದ್ರೆ ವಕೀಲ ಆದೆ, ನ್ಯಾಯಾಧೀಶ ಆಗಬಾರ್ದು ಅಂತ ಕಂಡ್ರೆ ನ್ಯಾಯಾಧೀಶ ಆದೆ. ಈ ಅವ್ರ ಮಾತು ಕೇಳಿದ್ರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನನ್ನ ತಮ್ಮಂದಿರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ನನ್ನನ್ನು ಬೆಳೆಸಿದೆಲ್ಲರೂ. ನಾನು ಈ ಸ್ಥಾನಕ್ಕೆ ಬಂದು ಇಂಥ ವೇದಿಕೆ ಮೇಲೆ ಮಾತನಾಡುವಂಥ ಆದೆ ಅಂತ ಹೇಳಿದರೆ ಮತ್ತೊಬ್ಬರಿಗಾಗಿ ಬದುಕಬೇಕು ಅನ್ನೋದನ್ನು ನಾನು ಒಪ್ಪಿತು. ಅಂಥ ಒಂದು ಶರಣರ ಜೀವನ ಏನಿತ್ತಲ್ಲ, ನಮ್ಮ ಲಿಂಗೈಕ್ಯ ಈಶ್ವರ ಮಂಡೋಷ ಇರ್ತದ್ದು, ಅವರು ಮತ್ತೊಬ್ಬರಿಗಾಗಿ ಬದುಕಿದ್ದು ಅಷ್ಟೇ ಅಲ್ಲ, ಸಮಾಜಕ್ಕಾಗಿ ಬದುಕಿದರು, ದೇಶಕ್ಕಾಗಿ ಬದುಕಿದರು, ಅನೇಕ ಜನರ ಮನ ಪರಿವರ್ತನೆ ಮಾಡಿದರು. ಅಂಥ ಶರಣರ ಪುಣ್ಯ ಸ್ಮರಣೆಯಲ್ಲಿ ನಾನು ಇನ್ನೂ 4ನೇ ಸರ್ತಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಇನ್ನು ಎಷ್ಟೈತೆ ಅನ್ನೋ ಗೊತ್ತಿಲ್ಲ ಮುಂದೆ ಆಯುಷ್ಯ. ಇದ್ದಷ್ಟು ದಿನ ಮಾತ್ರ ಹಾಗೆ ಭಾಗವಹಿಸುವಷ್ಟು ಚೈತನ್ಯ ಆರೋಗ್ಯ ಕೊಡುವಂಥ ದೇವರನ್ನು ಬೇಡ್ತೀನಿ ನಾನು. ಇದ್ರ ಜೊತೆಗೆ ಸಿದ್ದೇಶ್ವರಪ್ಪ ಅವರು ಒಂದು ಮಾತನ್ನು ನಾನು ಕಾಯಂ ನೆನಪಿಟ್ಕೊಂಡಿದ್ದೀನಿ. ಏನು ಹೇಳಿದ್ರು ಅವರು ಅಂದರೆ, ದಾರ್ಶನಿಕರು, ತತ್ವಜ್ಞಾನಿಗಳು, ಶರಣರು, ಪೂಜ್ಯರು, ಸಂತರು ಎಲ್ಲರೂ ಎಲ್ಲವನ್ನು ಹೇಳಿಬಿಟ್ಟಾರೆ. ನಾನು ಹೇಳೋದು ಇನ್ನೇನು ಉಳಿದಿಲ್ಲ ಅಂದರು, ತಾವು ಹೇಳೋದನ್ನು ನಾನಲ್ಲ, ನಾವು ಹೇಳೋದೇನು ಉಳಿದಿಲ್ಲ. ಆದರೆ ಒಂದೇ ಹೇಳ್ತೀನಂದರೆ, ಏನೆಲ್ಲ ಕೇಳಿರ್ತೀರಿ ಅದರೊಳಗೆ ಯಾವುದನ್ನು ಒಂದನ್ನಾದರೂ ನೀವು ಜೀವನದಲ್ಲಿ ಪಾಲಿಸ್ರಿ ಅಂತ ಹೇಳಿ ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ನಾವು ಇಂಥ ಸಮಾರಂಭಗಳಲ್ಲಿ ಅನೇಕ ವರ್ಷಗಳವರೆಗೆ ಭಾಗವಹಿಸ್ತೀವಿ, ಎಲ್ಲವನ್ನೂ ಕೇಳ್ತೀವಿ. ಡಾಕ್ಟರ್ ಮಂಜುನಾಥ್ ಅವರು 40 ನಿಮಿಷಗಳಿಗಿಂತ ಹೆಚ್ಚು ಶರಣ ಸಂಸ್ಕೃತಿ ಅಂತ ಹೇಳಿದರು. ಆ ಸಂಸ್ಕೃತಿಯನ್ನು ನಾವುಗಳು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ಈಗ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ದೇಶದಲ್ಲಿ, ಅಂದರೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ, ರಾಜಕೀಯ ಇಂಥದ್ದಲ್ಲ, ಎಲ್ಲ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ಅನೈತಿಕತೆಯ ಅಪಮೌಲ್ಯಗಳು ವಿಜೃಂಭಿಸ್ತಾ ಇದ್ದಾವೆ. ಈಗಿನ ಸಮಾರಂಭ, ಈಗಿನ ಕಾಲಮಾನದಲ್ಲಿ ಏನು ಮಾಡಬೇಕು ನಾವು ಅಂತ ಹೇಳಿದರೆ, ನಾವಂತೂ ಕೆಟ್ಟಿವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಯವರನ್ನಾದರೂ ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ ಪಾಲನೆ ಮಾಡಿ ಅನ್ನೋದನ್ನು ಕಲಿಸಬೇಕಾಗಿದೆ. ಅದನ್ನು ಕಲಿಸಬೇಕಾಗಿತ್ತಂದರೆ ನಾವು ಆತ್ಮಾವಲೋಕನ ಮಾಡಿಕೊಂಡು ನಾವು ಬದಲಾಗಬೇಕು, ನಾವು ಪಾಲಿಸಬೇಕು. ಅದನ್ನು ಇನ್ನೊಬ್ಬರಿಗೆ ಪಾಲಿಸಬೇಕು. ಅದನ್ನು ನಾನು ಎಷ್ಟು ಪಾಲಿಸಿದೆ ಏನು ಪಾಲಿದೆ ಅಂತ ಹೇಳಿಕೆ ಹೋದರೆ ಭಾಳ ಆಗ್ತದೆ. 5 ನಿಮಿಷ ಅಂತ ಹೇಳ್ಯಾರ ಅವ್ರಿಗೆ, 4 ನಿಮಿಷ 34 ಸೆಕೆಂಡ್ ಆದವು. ಆದ್ದರಿಂದ ಇಲ್ಲಿ ನಾನು ಪ್ರಜ್ಞೆ ಸಮಯ ಹೇಳ್ಬೇಕಂತಕೊಂಡು ಈ ಒಂದು ಸಮಾರಂಭ ನನ್ನ ಮೂಲಕ ಬಸವಣ್ಣನೇ ಉದ್ಘಾಟನೆ ಮಾಡಿಸ್ಕೊಂಡ ಅಂತ ಆಗಲೇ ನಾನು ಹೇಳಿದ್ದೀನಿ. ಅದನ್ನೇ ಮತ್ತೆ ಹೇಳಿ, ಪೂಜ್ಯ ಪಾದಗಳಿಗೆ, ಬಸವಣ್ಣನ ಪಾದಕ್ಕೆ, ಈಶ್ವರ ಮಂಟೂರವರ ಪಾದಕ್ಕೆ ನಾನು ಈ 4 ಮಾತುಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಆಗಲೇ ವಚನವನ್ನು ವಾಚನ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದ್ದೀನಿ. ಮತ್ತೆ ಯಾಕಂತ ಹೇಳಿದ್ರು, ಆ ಹಿನ್ನೆಲೆಯೊಳಗೆ ಅವರು ನಿರಂತರವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಗುರುಮಂತ ಹಬ್ಬಗಳವರಿಂದ ಅವರಿಗೆ ಗೌರವ ಸನ್ಮಾನ. ಹಾಗೆ ವೇದಿಕೆ ಮೇಲೆ ಪ್ರಸಾದ ದಾಸೋಹಿಗಳಾಗಿರ್ತಕ್ಕಂಥ ಶರಣಶ್ರೀ ಮಲ್ಲಿಕಾರ್ಜುನ್ P. ದಡುಗಿಯವರು ಬರಬೇಕು. ಹಾಗೆ ಶರಣಶ್ರೀ ಪುಂಡ್ಲಿ ಕಾಂಬಳಿಯವರು ಬರಬೇಕು. ಮಲ್ಲಿಕಾರ್ಜುನ್ ದಡುಗಿಯವರು ಹಾಗೂ ಪುಂಡ್ಲಿ ಅವರು ಹೇಮಕ್ಕ ತಾಯಿಯವರಿಗೆ ಗೌರವ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರಿಗೆ ಕೇಳಿದೆ, ನಾನು ಬೇಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ನೀವು ಆಶ್ರಮದಲ್ಲಿ ಅವರಿಗೆ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನ ಮಾಡ್ತಾ, ಸಣ್ಣೂರಿನಿಂದ ಆಗಮಿಸಿರ್ತಕ್ಕಂಥ ಬಸವಜ್ಞಾನ ಮುನ್ನೂರು ಮೊದಲುಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಒಲಿವೆನೆಂಬುದು ಕಾಯಗುಣ. ಆವ ಪದಾರ್ಥವಾದರೇನು ತಾನಿದ್ದಳಿಗೆ ಬಂದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಈ ಕಾರ್ಯಕ್ರಮಕ್ಕೆ ತಾಯಿ ಶ್ರೀಮತಿ ಹೇಮಾ ಈಶ್ವರ್ ಮಂಟೂರ್ ಅವರು ನನ್ನನ್ನು 3 ಬಾರಿ ತಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ದೂರವಾಣಿ ಮೂಲಕ ಕೇಳಿಕೊಂಡಾಗ ನನಗೆ ಆಶ್ಚರ್ಯ ಕಾದಿತ್ತು. ಯಾಕಂದರೆ ನಾನು ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ. ಅದು ಮುಂಚೆ ಮಾತ್ರ ಹೇಳ್ತಿದ್ರು,
ಆದ್ರೆ ಈ ಬಾರಿ ವಿಶೇಷ ಏನಂದ್ರೆ 3 ಬಾರಿ ಆ ತಾಯಿ ನನ್ನನ್ನು ಆಹ್ವಾನಿಸಿ ತಂದೆ ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ಮಲ್ಲಿಗೆ ಇರುವಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ಕಲಿಗೆಗೆ ಕೈಯ ಮುಗಿಯುವೆ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ಕಲಿಗೆಗೆ ಕೈಯ ಮುಗಿಯುವೆ, ಕಲಿಗೆಗೆ ಕೈಯ ಮುಗಿಯುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಪ್ರವಾದಿ ಜಗಜ್ಯೋತಿ ಇಷ್ಟಲಿಂಗ ಜನಕ ಅಖಂಡ ಮಾನವತಾವಾದಿ ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲ ಬಸವಾದಿ ಪ್ರಮುಖರಿಗೆ ಶರಣೆಂದು ವೀರವಿರಾಗಿಣಿ ಜಗನ್ಮಾತೆ ಅಕ್ಕಮಾತೆ ತಾಯಿಯವರ ಮಹಾಚೇತನ ಶರಣೆಂದು ಈ ಬೆಳೆಸಿದ್ದಾರೆ. ಅವರು ಹೇಗಿದ್ದರಂದ್ರೆ ಇಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರು ಶರಣರು ಬಸವ ಭಕ್ತರಿಗೆ ಶರಣಾರ್ಥಿ. ಈಶ್ವರ ಮಂಡಲವರು ಬಸವಣ್ಣಕ್ಕೆ ಬಂದಿದ್ದು, ಅವರು ಲಿಂಗೈಕ್ಯರಾಗಿಂತ ಸ್ವಲ್ಪ ದಿವಸ ಮುಂಚೆ ಬಂದಿದ್ದು. ಅದೇ ಅವರ ಹತ್ರ ಒಂದು ತಾಸು ನಮ್ಮಲ್ಲಿದ್ದರು, ಪ್ರಸಾದ ಮಾಡಿಕೊಂಡ್ರು, ಬಸವ ಬಳಗದಲ್ಲಿ ಪ್ರಸಾದ ಮಾಡಿಕೊಂಡ್ರು. ಆನಂತರ ಅವ್ರನ್ನ ದೈಹಿಕವಾಗಿ ನೋಡಿದ್ರು. ಅವ್ರು ಹೇಗಿದ್ರು ಅಂದ್ರೆ ವಾಕಿಂಗ್, ಅವರೊಂಥರ ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್. ಅಂದ್ರೆ ಎನ್ಸೈಕ್ಲೋಪೀಡಿಯಾ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂಡ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಹೌದು, ಅವ್ರು ಹೆಂಗೆ ಅವರ ಬಗ್ಗೆ ಹೇಳ, ಅವರು ಸಮಗ್ರ ವ್ಯಕ್ತಿತ್ವ, ಅವರು ಬಹುಮುಖ ವ್ಯಕ್ತಿತ್ವ. ಅವರು ಸಂಗೀತ, ಪ್ರವಚನ, ಕಲೆ ಅವ್ರು ಹೇಗಿತ್ತಂದ್ರೆ ಬಹಳ ಪರಿಣಾಮಕಾರಿಯಾಗಿ ಅವರು ಪ್ರವಚನ ಮಾಡ್ತಿದ್ರು ಅಂತ ಅವರು ನಮ್ಮಲ್ಲಿ ಇಲ್ಲ ಈಗ. ಆದರೂ ಕೂಡ ಅವರು ಮಾಡಿದ ಕಾರ್ಯ ಉಳಿಸಿದೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಲೈಫ್ ಆಫ್ ಗ್ರೇಟ್ ಮೆನ್ ಆಲ್ ರಿಮೈಂಡರ್ಸ್ ವಿ ಕ್ಯಾನ್ ಮೇಕ್ ಅವರ್ ಲೈಫ್ ಸರ್ವೈವ್. ನಾವು ಅಂದ್ರೆ ಫುಟ್ ಪ್ರಿಂಟ್ಸ್ ವಿ ಶುಡ್ ಲಿವ್ ಗ್ರೇಡೆಂಟು. ಈಗ ನಾವು ಸುತ್ತಲಿಂದ ಸಮಾಜವರೆಗೆ ನಾವು ಹುಟ್ಟಿದೀನಿ, ಒಂದಿಷ್ಟ ಭೂಮಿ ತಾಯಿ ನಮ್ಮನ್ನು ಕರ್ಕೊಂಡಾಳೆ, ಹೋಗೋದ್ರೊಳಗಡೆ ನೀವು ಒಂದು ಪುಸ್ತಕ ಬಿಟ್ಟೋಗ್ಬೇಕು. ವಿ ಶುಡ್ ಲಿವ್ ದಿ ಫುಟ್ ಪ್ರಿಂಟ್ಸ್ ಆನ್ ದಿ ಸ್ಟ್ಯಾಂಡ್ಸ್ ಆಫ್ ಟೈಮ್. ಕಾಲನ ಮರಣದಲ್ಲಿ ನಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟೋಗ್ಬೇಕು. ಬೇರೆಯವರಿಗೆ ಇದು ದಾರಿದೀಪ ಅಂತ ಕೆಲಸವನ್ನ ಮಾಡಿದರೆ. ಅದಕ್ಕೋಸ್ಕರ ನಾನೀಗ ಯಾಕೆ ಬಂದರೆ, ನಾನು ಸಣ್ಣನಿದ್ದಾಗ ಬಹಳ ಉಡಾಳಿದ್ದೆ, ಬಹಳ ಬಂದಿದ್ದೆ. ನಮ್ಮಪ್ಪ ಇವನು ಮಾತು ಕೇಳೋದ್ರಲ್ಲ, ಗಡಿ ಮೇಲೆ ಬೆಳೆದಿದ್ದೆ. ನಾವು ಕ್ರಿಕೆಟ್ ಬಹಳ ಇತ್ತು, ಬಡಿ ಠಕ್ಕ ಅಂತಿದ್ರೆ ಓದತ್ತಿದ್ದಿಲ್ಲ. ಇದು ದಾರಿ ಸಿಗೋದಂತೆ ನಮ್ಮವ ಕಮ್ಮಂದು ಜಮ್ಮಂದು ಮಾಡಿ ಉಣ್ಸಕ್ಕೆ ಇದು ಹೋಗ್ರೆ ತಿಂತಿತ್ತು. ಬೇಡಲೇ ಅಂತೇಳಿ ಅಲ್ಲಿ ಶ್ರೀರಂಗ ಮಠಕ್ಕೆ ಹೋಗಿ ಈ ಹಿಂಗಾಗಿ ಅತಿ ವಯಸ್ಸಿನಲ್ಲಿ ಯಾರು ಒಳ್ಳೆಯ ಉತ್ತಮ ಶಿಕ್ಷಣ ಪಡಿತಾರೆ ಅವರು ಶರಣರಾಗ್ತಾರೆ. ಶರಣ ಅಂದ್ರೆ ಏನು ಅರ್ಥ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಇಲ್ಲದಂತೆ ದೈವ ಉದಾತ್ತೀಕರಣ ಮಾಡಿಕೊಳ್ಳೋದೇ ಶರಣ ಅಂತ. ಅದಕ್ಕೋಸ್ಕರ ಇಷ್ಟಲಿಂಗ ದಯಮಾಡಿ ಎಲ್ಲರೂ ಧರಿಸ್ರಿ. ಇಷ್ಟಲಿಂಗ ಅಂದ್ರೆ ಅದೊಂದು ಇಷ್ಟಲಿಂಗ ಎಲ್ಲ ಅನಿತ್ಯಗಳನ್ನು ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್. ದೇವಾಲಯ ಸಂಸ್ಕೃತಿ ನಮ್ದು. ದೇವರೊಳಗೆ ಮತ್ತೆ ದೇವರು ಹಂಗೆ ಕೈಲ ಅಂತ ಹೇಳ್ತಾರೆ ಬಸವಣ್ಣ. ಪುರೋಹಿತರುಗಳನ್ನ, ಮಧ್ಯವರ್ತಿಗಳನ್ನ ಅವಾಯ್ಡ್ ಮಾಡ್ತಾರೆ ಬಸವಣ್ಣ. ಇಡೀ ಜಗತ್ತಿನಲ್ಲಿ ಇವತ್ತು ದೇವರ ಸನ್ನಿವೇಶನ ಹೊಡೆದಾಟ ನಡೆದದ್ದು. ಇದು ಬೇಕಾಗಿತ್ತು. ಧರ್ಮ ಅಂದ್ರೆ ಬಸವಣ್ಣ ಹೇಳ್ತಾರೆ, ದಯವಿಲ್ಲದ ಧರ್ಮವ ದೇವದಯ್ಯ, ದಯ ಇರಬೇಕು ಸಕಲ ಪ್ರಾಣಿಗಳಿರಲಿ, ದಯವೇ ಧರ್ಮದ ಮೂಲವಯ್ಯ, దయాన్ని ధర్మగా మూలం, ధర్మగా మూలై దయము లేకుంటే ధర్మము లేదు. ఇది తెలుగు భాష ಹೇಳ್ತಾರೆ. 9 ಭಾಷೆ ಮಾತಾಡ್ತೀನಿ. ಐ ಕ್ಯಾನ್ ಟಾಕ್ ಫ್ಲೂಯೆಂಟ್ ಇನ್ 9 ಲ್ಯಾಂಗ್ವೇಜಸ್. ಯಾಕಂದ್ರೆ ಭಾರತ ಪೂರ ತಿರುಗಿಬಿಟ್ಟೆ, ನಾನು ಭಾರತ ದೇಶವನ್ನು ಪೂರ ತಿರುಗಿಬಿಟ್ಟೆ. ಯಾಕಂದ್ರೆ ಭಾರತ ನಮ್ಮ ಮಾತೃಭೂಮಿ, ಬಸವ ಭಾರತ. ನಮ್ಮ ದಾವಣಗೆರೆಯಲ್ಲಿ ನಾವು ಸಂಸ್ಥೆ ಮಾಡ್ತಾ ಇದ್ದೀವಿ. ಅಪ್ಪಳೆ ಹೇಳ್ತೀನಿ, ಬಸವ ಭಾರತ ವಿಶ್ವ ಕಲ್ಯಾಣ ಪ್ರತಿಷ್ಠಾನ ಅಂತ ಮಾಡ್ತಾನೆ. ಬಸವಣ್ಣ ಭಾರತ ವಿಶ್ವ ಕಲ್ಯಾಣ. ಒಂದೇ ಜಾತಿ, ಈ ಜಾತಿ ಭೇದ ಬಿಡಬೇಕು. ಹೆಂಗೆ ಜಾತಿ ಭೇದ ಅಂದ್ರೆ
ಸಾಂಕ್ರಾಮಿಕ ರೋಗ ಇದ್ದೇನೆ ಈ ಕೊರೋನಾ ಬಂತಲ್ಲ ಕೊರೋನಾ. ಪೀಠದ ಗುರುವನ್ನ ಮಮತೆಯಿಂದ ಕಂಡ ಇತಿಹಾಸ ನಮ್ಮ ಕನ್ನಡ ನಾಡಿನ ಚರಿತ್ರೆಯಲ್ಲಿದೆ. ಆ ಎಲ್ಲ ಇತಿಹಾಸಕ್ಕೆ ಹೊಸ ಭಾಷೆಯನ್ನು ಬರೆದು ಹೊಸ ಮುನ್ನುಡಿಯನ್ನು ಬರೆದು ಗುರುಮಾಂತ ಅಪ್ಪಗಳವರು ದೊಡ್ಡಪ್ಪಗಳವರ ಸೇವೆಯನ್ನ ನಿರಂತರವಾಗಿ ಮಾಡಿ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಒಂದು ಹೊಸ ಭಾಷೆಗೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿದವರು. ದೊಡ್ಡಪ್ಪಗಳವರು ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಶರಣರು ವಿನಂತಿ ಮಾಡಿಕೊಂಡಾಗ ಅವರ ಸೇವೆಯನ್ನು ನೋಡಿ ಗುಡ್ಡದ ಪಕ್ಕಕ್ಕೆ ಇರುವ ನೀನು ಗುಡ್ಡದ ಹಾಗೆ ಈ ಸಂಸ್ಥೆ ಬೆಳೆಯುತ್ತದೆ ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಶ್ವರ ಮಂಟೂರವರು ಇಲ್ಲದೇ ಇದ್ದರೂ ಕೂಡ ಎಲ್ಲ ಶರಣ ತಂದೆ ತಾಯಿಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಗುರುಮಾಂತ ಅಪ್ಪಗಳವರ ಆಶೀರ್ವಾದ. ನಿರಂತರವಾಗಿ ಅವರ ಆಶೀರ್ವಾದ ಈ ಆಶ್ರಮದ ಮೇಲೆ ಸದಾಕಾಲ ಇರುವುದರಿಂದ ಪರಮ ಪೂಜ್ಯ ಗುರುಮಾಂತ ಅಪ್ಪಗಳವರ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಅಪ್ಪಗಳವರು ಚಿತ್ರಗಿ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಮಠ ಇಡಕಲ್ ಸೌದಿ ಚಿತ್ರಗಿ ಅವರಿಗೆ ಆಶ್ರಮದ ಪರವಾಗಿ ಗೌರವ ಸಮರ್ಪಣೆಯಿಂದ ಆಶ್ರಮದ ಆಡಳಿತಾಧಿಕಾರಿಗಳು ಹಾಗೂ ಎಲ್ಲ ಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಸದಾ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸ್ಕಾರಗಳು ಬಸವ ಸ್ವರೂಪರಾದ ಲಕ್ಷಾಂತರ ಜನರ ಮನದಲ್ಲಿ ಬಸವಣ್ಣವರ ಜ್ಞಾನವನ್ನು ಬಿತ್ತಿದ ಪರಮ ಪೂಜ್ಯ ಡಾಕ್ಟರ್ ಈಶ್ವರ್ ಮಂಟೂರ್ ಶರಣಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀಯುತ ನಮ್ಮ KR ಮಹಾಲಿಂಗಪ್ಪನವರು ಮತ್ತು ಈಶ ಚೇತನ ಪ್ರಶಸ್ತಿಗೆ ಪಾತ್ರರಾದಂಥ ನಮ್ಮ ಶ್ರೀಯುತ SY ಗದಗ್ ಸಾಹೇಬರು ಮತ್ತು ಬಸವಚೇತನ ಪ್ರಶಸ್ತಿಗೆ ಪಾತ್ರರಾದಂಥ ಶ್ರೀಯುತ ಮಾನ್ಯ ಸಂಸದರು ಸಂಡೂರು ಅವರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿದ್ದರು ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶ್ರೀಶೈಲ್ ಬಿರಾದಾರ ಶರಣರು, ನಮ್ಮ ಗವಿಮಠ ಗುರುಗಳು ಹಾಗೂ ಇಲ್ಲಿ ನಡೆದ ಎಲ್ಲ ಪೂಜ್ಯ ತಾಯಂದಿರಲ್ಲಿ ಪೂಜ್ಯ ಶರಣರಲ್ಲಿ ಭಕ್ತಿ ಮತ್ತು ಪ್ರಸಾದ ಸೇವೆಯನ್ನು ಮಾಡಿದಂಥ ನಮ್ಮ ಶ್ರೀಯುತ ಶರಣ ಶ್ರೀ ಮಲ್ಲಿಕಾರ್ಜುನ್ ದೊಡ್ಡತಿ ಶರಣರು ಹಾಗೂ ಶರಣ ಶ್ರೀ ಪುಂಡಲಿ ಕಾಂಬಳೆ ಶರಣರು, ನಮ್ಮ ಬನಹಟ್ಟಿಯ ಸೀರೆ ವ್ಯಾಪಾರಸ್ಥರು ಮತ್ತು ಇವರು ನಮ್ಮ ಕಾಂಬಳೆಯರು ಅಲಬಾಳವರು, ಇವರಲ್ಲಿ ಕೂಡ ಭಕ್ತಿಯಿಂದ ಶರಣರು. ಇಲ್ಲಿ ನಡೆದ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ತಾಯಂದಿರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಡಾಕ್ಟರ್ ಈಶ್ವರ್ ಮಂಟೂರ್ ಶರಣರ 4ನೇ ಸ್ಮರಣೋತ್ಸವ ಇದೆ. ನಮ್ಮ ಈಶ್ವರ್ ಮಂಟೂರ್ ಶರಣರು ಅವರು ಶಾಶ್ವತವಾಗಿ ಈ ನಾಡಿನ ಜನರ ಮನಸ್ಸಿನಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಶ್ರೀಶೈಲ್ ಮಂಟೂರ್ ನಮ್ಮ ಈಶ್ವರ ಮಂಟೂರ್ ಶರಣರು ಈ ನಾಡಿನ ಕನ್ನಡ ನಾಡಿನಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಾವಲ್ಲ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೀವಂತವಾಗಿದ್ದಾರೆ. ಎಲ್ಲ ಕಡೆನೂ ಅವರ ವಚನಗಳನ್ನೇ ಹಾಕಿರ್ತಾರೆ, ಅವರ ಹಾಡುಗಳನ್ನೇ ಹಾಕಿರ್ತಾರೆ. ಮಕ್ಕಳೇನಾದರೂ ನೃತ್ಯ ಮಾಡಬೇಕಾತಂದ್ರೆ ಈಶ್ವರ ಮಂಟೂರ್ ಶರಣರ ಹಾಡಿದ ಹಾಡುಗಳನ್ನು ಹಿಡ್ಕೊಂಡೇ ನೃತ್ಯ ಮಾಡ್ತಾರೆ. ಹೀಗಾಗಿ ಇಡೀ ಕನ್ನಡ ನಾಡಿನಲ್ಲಿ ಅವರು ಈಶ್ವರ ಮಂಟೂರ್ ಶರಣರು ಸದಾ ಜೀವಂತವಾಗಿದ್ದಾರೆ. ಆ ಹಾಡುಗಳನ್ನು ಕೇಳಿದ್ರೆ ಈಶ್ವರ ಮಂಟೂರ್ ಶರಣರು ಲಿಂಗೈಕ್ಯರಾಗ್ಯಾರ ಅಂತ ಯಾರಿಗೆ ಅನಿಸಂಗನೇ ಇಲ್ಲ. ಯಾರಾದರೂ ನೆನಪಿಸಿಕೊಂಡು ಎಲ್ಲಾದರೂ ಕಾರ್ಯಕ್ರಮ ಕರಿಬೇಕು, ಎಲ್ಲರೂ ಪ್ರವಚನ ಕರಿಬೇಕು ಈಶ್ವರ ಮಂಟೂರ್ ಶರಣರ ಅಂತ ಮನಸ್ಸಿನಾಗ ಬಂದಾಗ ಮಾತ್ರ ಅವ್ರು ಲಿಂಗೈಕ್ಯರಾಗ್ಯಾರ ಅಂತ ಅನಿಸ್ತದೆ. ಅಲ್ಲಿವರೆಗೂ ಅವರು ಲಿಂಗೈಕ್ಯರಾಗ್ಯಾರ ಅಂತ ಯಾರಿಗೆ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಅವರು ಎಲ್ಲರ ಜನಮಾನಸದಲ್ಲಿ ಜೀವಂತವಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಈಶ್ವರ್ ಮಂಟೂರ್ ಶರಣರು ಈ ಸಮಾಜಕ್ಕೆ ಹಗಲಿರುಳು ದುಡಿದ್ರು, ಶ್ರಮ ವಹಿಸಿದ್ರು. ಅವರು ಎಂದೂ ತಮ್ಮ ಸ್ವಂತ ಕುಟುಂಬದ ಬಗ್ಗೆ ವಿಚಾರ ಮಾಡಲಿಲ್ಲ. ಮಕ್ಕಳಿಗೆ ಆರಾಮಿರಲಿಲ್ಲ ಅಂದ್ರೆ 8 ದಿವಸಗಟ್ಟಲೆ ಆರಾಮಿರಲಿಲ್ಲ ಅಂದ್ರೆ ಯಾರಾದ್ರೂ ಬಂದು ದವಾಖಾನೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವ್ರ ಹಿಮತಾಯೋ ಅವರೇ ದವಾಖಾನೆ ಕರ್ಕೊಂಡು ಹೋಗಿ ಅವರೇ ಗುಳಿಗೆ ತಂದು ಅವರೇ ಹಾಕಬೇಕು. ಹೀಗೆ 8 ದಿವಸ 15 ದಿವಸಗಟ್ಟಲೆ ಮಕ್ಕಳಿಗೆ ಆರಾಮಿರಲಿಲ್ಲ ಅಂದ್ರೆ ಈ ಕಡೆ ಆಶ್ರಮ ಕಡೆ ನೋಡ್ಲಿಲ್ಲ, ಹೆಂಡ್ರ ಮಕ್ಕಳ ಕಡೆ ನೋಡ್ಲಿಲ್ಲ. ಹೆಂಡ್ರ ಮಕ್ಕಳಿಗೆ ಒಂದಿಷ್ಟು ದುಡ್ಡು ಸಹಿತ ಅವರು ಡಿಪಾಸಿಟ್ ಮಾಡಲಿಲ್ಲ ಅವರು. ಹೀಗೆ ಎಲ್ಲವನ್ನೂ ಆಶ್ರಮಕ್ಕೆ ಹಾಕೋದು ವಸತಿ ಇದ್ರ ಕಡೆ ಸಂಪೂರ್ಣವಾಗಿ ಲಕ್ಷ್ಯ ಕೊಟ್ಟರು ಅವರು.
ಮತ್ತು ಯಾರ ಕಾರ್ಯಕ್ರಮ ಕರೀತಾರೆ ಅವ್ರು ಪ್ರೀತಿಯಿಂದ ಕರೆದಿರೋ ಕಾರ್ಯಕ್ರಮ ಎಂದೂ ತಪ್ಪಿಸ್ತಿದ್ದಿಲ್ಲ. ರಾತ್ರಿ 1 ಗಂಟೆಗೆ ಬರ್ತಿದ್ರು, ಮತ್ತು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಸ್ನಾನ ಪೂಜೆ ಮಾಡ್ಕೊಂಡು 7 ಗಂಟೆಗೆ ಬಿಟ್ಟಿರ್ತಿದ್ರು. ಯಾರ ಕಾರ್ಯಕ್ರಮವೂ ತಪ್ಪಿಸ್ತಿದ್ದಿಲ್ಲ ಅವರು. ಹೀಗ ಎಲ್ಲಾ ಮಠಗಳಲ್ಲಿ ಪ್ರವಚನ ಹೇಳಿದ್ರು. ಪ್ರವಚನ ಹೇಳಿದ್ರೆ 16,000 ಜನ ಸೇರ್ತಿದ್ರು. ಈಶ್ವರ ಮಠ ಸಂಘ ಪ್ರವಚನಕ್ಕೆ 16,000 ಜನ ಸೇರ್ತಿದ್ರು. ಆ ಮಠಗಳ ಕೀರ್ತಿ ಹೆಚ್ಚಿಗೆ ಆಯ್ತು, ಆ ಊರಿನ ಕೀರ್ತಿ ಹೆಚ್ಚಿಗೆ ಆಯ್ತು. ಅಷ್ಟೊಂದು ಶಕ್ತಿ ಈಶ್ವರ ಮಠ ಸೆಂಟರ್ ಕಡೆ ಇತ್ತು. ನಮ್ಮ ಸೌದಿ ಮಠದಲ್ಲಿ ಸುಮಾರು 3-4 ವರ್ಷ ಅವರು ಪ್ರವಚನ ಮಾಡಿ, ಇಳಕಲ್ ಮಠದಲ್ಲಿ ಮಾಡಿದ್ರು, ಲಿಂಗಸೂರು ಮಠದಲ್ಲಿ ಮಾಡಿದ್ರು. ಎಲ್ಲ ಶಾಖಾ ಮಠಗಳಲ್ಲಿ, ಇಳಕಲ್ ಮಠದಲ್ಲಿ ಅದ್ಭುತವಾದ ಪ್ರವಚನ ಮಾಡಿ ಸಾವಿರ ಕಡೆ ಜನ ಸೇರಿಸಿ ಅವರು ಪ್ರವಚನ ಅಂದ್ರೆ ಜನ ಸೇರ್ತಿದ್ರು. ಇದರಿಂದ ಜನರಿಗೆ ಉತ್ತಮವಾದಂತ ಸಂಸ್ಕಾರ ಕೊಡ್ತಿದ್ರು ಅವರು. ಲಿಂಗ ಕಟ್ಟುವುದು, ಲಿಂಗ ಮಕ್ಕಳಿಗೆ ವಚನ ಕಲಿಸೋದು, ಸಣ್ಣ ಮಕ್ಕಳ ಮೇಲಂತೂ ಬಹಳ ಪ್ರೇಮ. ಅದಕ್ಕೆ ಯಾಕೆ ಪ್ರೇಮ ಮಾಡ್ತಿದ್ರು ಅಂದ್ರೆ ಚಾಕ್ಲೇಟ್ ಕೊಟ್ಟಂಗ ವಚನಗಳನ್ನು ಹೇಳಿಸ್ತಿದ್ರು ಅವ್ರ ಮಕ್ಕಳ ಕಡೆಯಿಂದ. ಹಂಗ ಮಕ್ಕಳಲ್ಲಿ ಕೂಡ ವಚನ ಸಾಹಿತ್ಯ ಬಿತ್ತುದು, ಮಕ್ಕಳಲ್ಲಿ ಕೂಡ ಶರಣ ಸಂಸ್ಕೃತಿ ಬಿತ್ತುವಂತ ಕಾರ್ಯವನ್ನ ಅವರು ಬಹಳ ಚಂದ ಮಾಡ್ತಿದ್ರು. ಅವ್ರ ಮಾನಸಿಕ ತಜ್ಞರಿದ್ರು ಅವರು. ಯಾರು ಹೆಂಗಿರ್ತಾರ ನೋಡ್ಕೊಂಡು ಅವ್ರ ಹಾಂಗ ನಿಧಾನವಾಗಿ ಅವರಿಗೆ ಸಮಾಧಾನ ಮಾಡ್ಕೊಂಡು ಅವ್ರ ಪ್ರೀತಿಯಿಂದ ಗಳಿಸ್ಕೊಂಡು ಅವರಿಗೆ ಬಸವಾದಿ ಶರಣರ ತತ್ವವನ್ನು ಬೋಧಿಸ್ತಿದ್ರು. ಬಸವಣ್ಣವ್ರ ತತ್ವವನ್ನು ಅಳವಡಿಸಿಕೊಂಡರು. ಇದು ಅವರು ದೊಡ್ಡ ದಾಸೋಹ, ಇದೊಂದು ಜ್ಞಾನ ದಾಸೋಹ. ನಮ್ಮ ಮಂಜುನಾಥ್ ಸರ್ ಹೇಳಿದಂಗೆ ಇದೊಂದು ದೊಡ್ಡ ಜ್ಞಾನ ದಾಸೋಹ. ಬಹಳ ಜನರಿಗೆ ಬಸವಾದಿ ಸಂಸ್ಕಾರ ಬಂದದ್ದು ಲಿಂಗಾನಂದ ಮಹಾಸ್ವಾಮಿಗಳ ತರುವಾಯ ಡಾಕ್ಟರ್ ಈಶ್ವರ ಮಂಟೂರ್ ಶರಣರ ಒಂದು ಪ್ರವಚನದಿಂದಲೇ ಒಂದು ದೊಡ್ಡ ಸಂಸ್ಕಾರ ಬಂತು. ಇಂಥದೊಂದು ಪರಿವರ್ತನೆಯನ್ನು ಈ ನಾಡಿನಲ್ಲಿ ಮಾಡಿದವರು ಅಂತಂದ್ರೆ ಡಾಕ್ಟರ್ ಈಶ್ವರ ಮಂಟೂರ್ ಶರಣರು ಅದ್ಭುತವಾಗಿ ಹೇಳಿದ್ದಾರೆ. ತಮ್ಮ ಇಡೀ ಜೀವಮಾನವನ್ನ ಸಮಾಜಕ್ಕಾಗಿಟ್ಟವರು. ಸಮಾಜಕ್ಕಾಗಿಟ್ಟಿದ್ದಕ್ಕೆ ಬಸವಾದಿ ಶರಣರ ತತ್ವಗಳನ್ನು ಸಮಾಜದ ಜನರಲ್ಲಿ ಬಿತ್ತುವುದಕ್ಕಾಗಿನೇ ಇಟ್ಟರು. ದೊಡ್ಡ ಕೃಷಿಕವರು. ಬಸವಣ್ಣವ್ರ ವಿಚಾರಗಳನ್ನು ಜನಮಾನಸದಲ್ಲಿ ಬಿತ್ತುವಂತ ಕಾರ್ಯವನ್ನು ಮಾಡ್ತಿದ್ರು. ಬಿತ್ತುದವ್ರನ್ನ ಮುಂದೆ ತಾನಾಗೇ ಹುರುಸಾಗಿ ಬೆಳೀತಿತ್ತದು. ಅಂತ ಅದ್ಭುತವಾದಂಥ ಕಾರ್ಯವನ್ನ ನಮ್ಮ ಈಶ್ವರ ಮಂಟೂರ್ ಶರಣರು ಬಹಳ ಪ್ರೀತಿಯಿಂದ ಅರ್ಥಪೂರ್ಣವಾಗಿ ಮತ್ತು ಬಸವಣ್ಣರ ಮೇಲಿನ ಅಭಿಮಾನದಿಂದ ಅವರು ಆ ಕಾರ್ಯವನ್ನು ಮಾಡಿದರು. ಇವತ್ತು ನಮ್ಮ ಮೇಲೂ ಒಂಥರ ಜವಾಬ್ದಾರಿ. ಈಶ್ವರ ಮಂಟೂರ್ ಶರಣರು ಇಷ್ಟೆಲ್ಲ ಸಮಾಜಕ್ಕಾಗಿ ಮಾಡಿದ್ದಾರೆ. ಹೆಂಡ್ರ ಮಕ್ಕಳ ಆರೋಗ್ಯವನ್ನು ಸುಧಾ ಲೆಕ್ಕಿಸಲಿಲ್ಲ. ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸಲಿಲ್ಲ, ತಮ್ಮ ಆರೋಗ್ಯನೂ ಕೆಡಿಸ್ಕೊಂಡ್ರು. ಆರೋಗ್ಯ ಸುಧಾರಣೆಗಾಗಿ ಅದು ಇವತ್ತು ಯಾರಾದರೂ ಇಲ್ಲಪ್ಪ ನೀವು ಬಂದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗತ್ತೆ ಅಂತ ಹೇಳಿದ್ರೆ ತಮ್ಮ ಆರೋಗ್ಯವನ್ನು ಕಡೆಗಣಿಸಿ ಅನಾರೋಗ್ಯದಲ್ಲೇ ಹೋಗಿ ಪ್ರವಚನ ಮಾಡಿದ್ರು. ಇದು ಒಂದು ತರ ತ್ಯಾಗ ಅನಿಸ್ತತಿ. ಹೀಗಾಗಿ ಸಮಾಜದ ಮೇಲೆ, ಸ್ವಾಮಿಗಳ ಮೇಲೆ, ಮಠಗಳ ಮೇಲೆ ಇಡೀ ಸಮಾಜದ ಜವಾಬ್ದಾರಿ ಅಂತ ಅನಿಸ್ತದೆ. ಯಾರಿಗಾಗಿ ಆರೋಗ್ಯ ಕೆಡಿಸ್ಕೊಂಡ್ರು, ಯಾರಿಗಾಗಿ ತ್ಯಾಗ ಮಾಡಿದ್ರು ಸಮಾಜಕ್ಕೆ. ಈಶ್ವರ ಮಂಟೂರ್ ಶರಣ ನೆನೆಸ್ಕೊಂಡಾಗೆಲ್ಲ ಎಲ್ಲವನ್ನು ಎಷ್ಟು ಇವತ್ತೇನಾದರೂ ಪ್ರವಚನ ನಡಿಬೇಕಾಗಿರ್ತದೆ ಈಶ್ವರ ಮಂಟೂರ್ ಶರಣರು ಇದ್ರೆ ಸುಮಾರು 16,000 ಜನ ಸೇರಿ ಬಸವಾದಿ ಶರಣ ತತ್ವ ಹೇಳ್ತಿದ್ರಪ್ಪ ಅನ್ನೋದು ನೆನಪು ಇವತ್ತಿಗೂ ಬರ್ತದೆ. ಸಮ್ಮುಖ ನುಡಿಗಳಲ್ಲಿ ಮಾತು ಪ್ರೀತಿ ಇತ್ತು, ಆಶ್ರಮದ ಬಗ್ಗೆ ಕಾಳಜಿ ಕಳಕಳಿ ಇತ್ತು. ಜೊತೆಗೆ ನಾವೆಲ್ಲರೂ ಸೇರಿ ಇದನ್ನು ಮುಂದುವರಿಸುವಂತಹ ಒಂದು ಕೈಂಕರ್ಯವನ್ನು ತೆಗೆದುಕೊಳ್ಳುವಂತಹ ಸಮ್ಮುಖ ನುಡಿಗಳನ್ನಾಡತಕ್ಕಂಥ ಪರಮ ಪೂಜ್ಯರಿಗೆ ಅಭಿನಂದನೆ. ದಯವಿಟ್ಟು ಟಿ.ಪಿ. ಗಿರಡ್ಡಿ ಅವರು ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರವಾಸೋದ್ಯಮಿ ಗುರುಮಂತ ಅಪ್ಪಗಳವರ ಪಾದಾರವಿಂದರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನ, ಸನ್ಮಾನಿತರನ್ನ, ಪ್ರಶಸ್ತಿಗೆ ಭಾಜನರಾದವರನ್ನ, ಹಿರಿಯರನ್ನ, ಅನುಭವಿಗಳನ್ನ, ದಾಸೋಹಿಗಳನ್ನ, ಮಾಧ್ಯಮ ಮಿತ್ರರನ್ನ, ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ತಿಳ್ಕೊಂಡು ಘೋಷಣೆ ಮಾಡ್ತಾ ದಯವಿಟ್ಟು ಎಲ್ಲರೂ